ಯಾವಾಗಲೂ ನೆಮ್ಮದಿಗೆ ಬೇಕಾಗಿರ್ತಕ್ಕಂತಹ ಭಾಳ ದೊಡ್ಡ ಆಯುಧ ಏನಂದರೆ ನಮ್ಮ ಪ್ರತಿ ನಡತೆಯನ್ನು ತುಂಬ ಎಚ್ಚರಪೂರ್ವಕವಾಗಿಡುವುದೇ ಹೌದು. ಪ್ರತಿ ಹೆಜ್ಜೆಯನ್ನು ತುಂಬ ಎಚ್ಚರವಾಗಿಡಬೇಕು. ಹೇಗೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯುದ್ಧ ಅಂತ ಬಂದಾಗ ಪ್ರತಿಯೊಂದು ಯೋಚನೆ, ಪ್ರತಿಯೊಂದು ನಿರ್ಧಾರವನ್ನು ಕೂಡ ಭಾಳ ಎಚ್ಚರಿಕೆಯಿಂದ ಮಾಡ್ತಾ ಇದ್ದ. ಅಂದರೆ ತೋಳ್ಬಲ ಇದೆ, ನಾನು ಗೆದ್ದು ಬಿಡ್ತೀನಿ, ಅಥವಾ ನನ್ನ ಕಡೆ ಪಾಂಡವರಿದ್ದಾರೆ ನಾನು ಗೆದ್ದು ಬಿಡ್ತೀನಿ, ಅಥವಾ ನಮ್ಮ ಕಡೆ ಕೃಷ್ಣ ಇದ್ದಾನೆ ನಾವು ಗೆದ್ದು ಬಿಡ್ತೀವಿ, ಅಥವಾ ನನಗೆ ಎಜುಕೇಷನ್ ಇದೆ ನಾನು ಗೆದ್ದು ಬಿಡ್ತೀನಿ, ಅಥವಾ ನನ್ನ ಮನೆಯಲ್ಲಿ ನಾವು ತುಂಬ ಶ್ರೀಮಂತರು ಆ ಕಾರಣಕ್ಕೆ ನಾನು ಗೆದ್ದು ಬಿಡ್ತೀನಿ. ಇಲ್ಲ, ಗೆಲುವು ನಿನ್ನ ವೈಯಕ್ತಿಕ ಹಿತಾಸಕ್ತಿ ಅಥವಾ ನಿನ್ನ ವೈಯಕ್ತಿಕ ಶ್ರೇಷ್ಠ ನಿರ್ಧಾರಗಳನ್ನು ಬೇಡುತ್ತೆ. ನಮ್ಮ ಹಿನ್ನೆಲೆಗಳು ನಮಗೆ ಒಂದು ಹಂತಕ್ಕೆ ಗೆಲುವಿನ ಕಡೆ ಕರ್ಕೊಂಡು ಹೋದರೂ ಕೂಡ ಅಂತಿಮವಾಗಿ ಆ ಗುರಿಯನ್ನು ತಲುಪಬೇಕಂದ್ರೆ ನಮ್ಮ ನಡವಳಿಕೆಗಳು, ಕ್ಯಾರೆಕ್ಟರ್ಗಳು, ನಮ್ಮ ವರ್ತನೆಗಳು, ನಮ್ಮ ನಡೆ ನುಡಿ ಎಲ್ಲವೂ ಬೇಕು. ಅಂದರೆ 3 ದಿವಸ ಮಿಂಚಿ ಮರೆಯಾಗಲಿಕ್ಕೆ ಅವೆಲ್ಲ ಬೇಕಾಗದೇ ಇರ್ಬೋದು, ಆದರೆ ಒಂದು ಶಾಶ್ವತವಾದ ಹೆಜ್ಜೆ ಗುರುತನ್ನು ಮೂಡಿಸ್ಲಿಕ್ಕೆ ಅಂಥದ್ದೊಂದು ದೃಢವಾದ ವ್ಯಕ್ತಿತ್ವ ಖಂಡಿತ ಬೇಕು ಅಂತ. ನೋಡಿ, ನಾನು ಹೇಳೋದು ಇವತ್ತಿನ ಹೊರ ಜಗತ್ತಿನ ತಾತ್ಕಾಲಿಕ ಗೆಲುವುಗಳನ್ನು ಕಾಣುವ ಆ ಫೇಕ್ ವ್ಯಕ್ತಿತ್ವಗಳ ಕುರಿತು ಯಾವುದೇ ಅಸೂಹೆ ಬೇಡ. ಕೆಲವೊಮ್ಮೆ ಅನಿಸುತ್ತೆ, ಅಯ್ಯೋ ಅವ್ರ ಮಗ ಹಂಗಿದ್ದಾನೆ, ನಮ್ಮ ಮಗ ಹಿಂಗೆ ಇದ್ದಾನೆ, ಹಾಗೆ ನೋಡಿದ್ರೆ ನಿಮ್ಮ ಮಗ ಅದ್ಭುತ. ಕಲ್ಪವೃಕ್ಷದ ಹಾಗೆ ಬೆಳಿಲಿಕ್ಕೆ ತುಂಬ ಸಮಯ ಬೇಕು, ಫಲ ಕೊಡಲಿಕ್ಕೆ ತುಂಬ ಸಮಯ ಬೇಕು. ಅಂದರೆ ಹಾಗೂ ನಾವೀಗೆ ತೆಂಗಿನಕಾಯಿಯನ್ನು ನೆಲಕ್ಕೆ ಉಣಿದಾಗ ಅದು ಚಿಗುರು ಹೊಡೆದು ಅದೊಂದು ಗಿಡವಾಗಿ ಅದು ಮರವಾಗಿ ಫಸಲು ಕೊಡಲಿಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ. ಆ ಸಮಯದಲ್ಲಿ ಒಬ್ಬ ರೈತನ ತಾಳ್ಮೆ ಇದೆಯಲ್ಲ, ಬಹುಶಃ ಆ ತೆಂಗಿನಕಾಯನ್ನು ನೆಲದೊಳಗೆ ಊಣಿ ಅದರಿಂದ ಸಸಿ ಬಂದು ಗಿಡವಾಗಿ ಮರವಾಗಿ ಫಸಲು ಕೊಟ್ಟು ಆ ತೆಂಗಿನಕಾಯನ್ನು ಯಾರು ಊಣುದ್ನಲ್ಲ ಅವನು ಫಸಲು ತಿಂತಾನೋ ಇಲ್ವೋ, ಬಹುಶಃ ಅವನ ತಲೆಯಲ್ಲಿ ನನ್ನ ಮುಂದಿನ ತಲೆಮಾರು ಊಟ ಮಾಡಲಿ ಅನ್ನೋ ಯೋಚನೆ ಇತ್ತೋ ಏನೋ. ಹಾಗೆ ನಾವು ಒಂದು ಪ್ರತಿ ಒಳ್ಳೆಯ ಸದ್ಗುಣಗಳನ್ನು ನಮ್ಮೊಳಗಡೆ ಊಣಿಕೊಂಡಾಗ ಅದರ ಫಲವನ್ನು ನಾವಷ್ಟೇ ಅಲ್ಲ, ನಮ್ಮ ಇಡೀ ಮನೆ, ಇಡೀ ಕುಲ, ಇಡೀ ವಂಶ ಅದರ ಸಿಹಿಯನ್ನು ಅನುಭವಿಸುತ್ತೆ. ಅದೇ ಒಂದು ಕೆಟ್ಟ ಗುಣವನ್ನು ನಿಮ್ಮ ಮಗ ಅಥವಾ ನೀವು ಅಥವಾ ಯಾರೋ ನೀವು ಒಂದು ಕೆಟ್ಟ ಗುಣವನ್ನು ನಿಮ್ಮೊಳಗಡೆ ತೆಂಗಿನಕಾಯಿ ನೆಲಕ್ಕೆ ಊಣದಂಗೆ ನೀವು ಕೆಟ್ಟ ಗುಣವನ್ನು ಊಣ್ಕೊಂಡ್ರೆ ಎಂದುಕೊಳ್ಳಿ, ಅದರ ಫಲವನ್ನು ಅವಶ್ಯವಾಗಿ ನಿಮ್ಮ ತಂದೆ ತಾಯಿ, ನಿಮ್ಮ ಮಕ್ಕಳು, ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಎಲ್ಲರೂ ಊಟ ಮಾಡಬೇಕಲ್ಲ. ಹಾಗೆ ನಾವು ಸದ್ಗುಣಗಳನ್ನು ಬಿತ್ತನೆ ಮಾಡಬೇಕು. ಅವು ಬೆಳೆದು ಫಸಲು ಕೊಟ್ಟರೆ ನಮ್ಮ ಬದುಕು ಬಂಗಾರ, ಮನೆ ಮನಸ್ಸು ಎಲ್ಲವೂ ಬಂಗಾರ. ಅಯ್ಯೋ ಏನು ಮಾಡೋದಪ್ಪ, ಈ ಹೊರಗಿನ ನನ್ನದೇ ಸ್ನೇಹಿತರು, ನನ್ನ ಜೊತೆಯಲ್ಲಿ ಹುಟ್ಟಿದವರು, ನನ್ನ ಜೊತೆ ಆಡಿದವರು, ಅಥವಾ ನನ್ನ ಸ್ನೇಹಿತರು, ಅಥವಾ ಇನ್ನೊಬ್ಬರು ಮನೆ ಮಕ್ಕಳು, ಇವರೆಲ್ಲ ಹಿಂಗೆಲ್ಲ ಬೆಳೆಯೋದು ನೋಡಿದಾಗ ಅನಿಸುತ್ತೆ, ಅಯ್ಯೋ ಸದ್ಗುಣಗಳಿಂದ ಜೀವನ ನಡೆಯಲ್ಲ, ನಾನು ಕೆಟ್ಟವಳಾಗ್ಬಿಡೋಣ, ನಾನು ಕೆಟ್ಟದ್ದು ಮಾಡಿಬಿಡೋಣ, ಅಥವಾ ನಾನು ಕೆಟ್ಟ ದಾರಿಯಲ್ಲಿ ಹೋಗಿಬಿಡೋಣ, ಆ ಮೂಲಕ ನಾನು ಎಲ್ಲರನ್ನೂ ಮೆಚ್ಚೋಣ ಅನ್ನುವ ಬುದ್ಧಿ ಎಲ್ಲೋ ಒಂದು ಕಡೆ ಬಂದುಬಿಡುತ್ತೆ. ನೋಡಿ, ನಾನು ಹೇಳ್ತೀನಿ, ನೀವು ಎಷ್ಟು ಸಂಪಾದಿಸ್ತೀರಿ, ಎಷ್ಟು ಜನರನ್ನು ಮೆಚ್ಚಿಸ್ತೀರಿ ಖಂಡಿತ ಮುಖ್ಯವಲ್ಲ. ಅಂದರೆ ಅಂಥದ್ದೊಂದು ಗಳಿಗೆ ಸಹಜವಾಗಿ ಬರಲಿ, ಭಗವಂತ ನಿಮಗಂಥ ಶಕ್ತಿ ಕೊಡ್ತಾನೆ. ನಿಮ್ಮ ಬಂಧು ಬಾಂಧವರೆಲ್ಲರೂ ಕೂಡ ನೋಡು ಕವಿತೆ ನಂಗೆ ಬದುಕಬೇಕು, ಅಯ್ಯೋ ನೋಡು ನಾನು ಆ ಥರ ಒಂದು ಹಸು ಸಾಕಬೇಕು, ಸ್ವಾವಲಂಬಿಯಾಗಿ ಯಾರಿಗೂ ಭಾರ ಆಗದಂಗೆ ಬದುಕಬೇಕು, ಹೀಗೆ ನಾನು ನನ್ನ ಬದುಕಲ್ಲಿ ಎಂದೋ ಒಂದೇನು ಇನ್ನೊಬ್ಬರಿಗೆ ಉದಾಹರಣೆ ಆಗ್ಬೋದು ಏನೋ. ಆದರೆ ಉದಾಹರಣೆ ಆಗಬೇಕು ಅಂತ ನಾನು ಏನನ್ನೋ ಮಾಡಲಿಕ್ಕೆ ಹೋದರೆ ನಾನು ಕಲ್ಪವೃಕ್ಷವಾಗಲಿಕ್ಕಿಲ್ಲ. 3 ತಿಂಗಳಿಗೆ ಹುಟ್ಟಿ 3 ತಿಂಗಳಿಗೆ ಬಿದ್ದು ಹೋಗೋ ಜೋಳದ ಗಿಡ ಆಗಿಬಿಡ್ತೀನಿ. ಹಾಗಂತ ಜೋಳದ ಗಿಡದ ನಿರುಪಯುಕ್ತತೆ ಇಲ್ಲ, ಅಥವಾ ಅದು ವ್ಯರ್ಥ ಅಂತ ಇಲ್ಲ. ಅದು ಅದರದೇ ಆದ ತಾತ್ಕಾಲಿಕ ಫಲವನ್ನು ಅಥವಾ ತಾತ್ಕಾಲಿಕ ಉಪಯೋಗವನ್ನಂತೂ ರೈತನಿಗೆ ಕೊಡುತ್ತೆ. ಆದರೆ ನಮ್ಮ ಬದುಕು ಒಂದು ಶಾಶ್ವತವಾದ ನೆಲೆಗಟ್ಟಿನ ಕಡೆ ಹೋಗಬೇಕೆ ಹೊರತು ಹೀಗೆ ಬೆಳೆದು ಹೀಗೆ ಬಿದ್ದು ಹೋಗೋದು ಬೇಡ. ಅವೆಲ್ಲ ಫೇಕ್, ಅಥವಾ ಅವೆಲ್ಲ ಅಡ್ಡದಾರಿ ಹಿಡ್ದಾಗ ಹಂಗೆ ಆಗ್ತವೆ. ರಾತ್ರಿ ಫೇಮಸ್ ಆದವ್ರನ್ನ ಎಷ್ಟು ಜನ ನೋಡಿದ್ದೀರಾ ನೀವು ಈ ಸಮಾಜದಲ್ಲಿ? ಅದಾದ 3 ತಿಂಗಳಿಗೆ ಅವ್ರು ಯಾರು ಅನ್ನೋದೇ ಜನ ಮರೆತು ಬಿಡ್ತಾರೆ.
ನಾವಿವತ್ತು ನೆನಪು ಮಾಡಿಕೊಳ್ತಕ್ಕಂತಹ ಬಸವಣ್ಣನವರಿಂದ ಹಿಡಿದು, ಅಂಬೇಡ್ಕರ್ ಅವರಿಂದ, ಗಾಂಧೀಜಿಯವರಿಂದ ಹಿಡಿದು, ಭಗತ್ ಸಿಂಗ್ ಅವರಿಂದ ಹಿಡಿದು, ಅಥವಾ ನಾವು ಶೇಕ್ಸ್ಪಿಯರ್ ನೆನಪು ಮಾಡ್ಕೊಳ್ತೀವಿ, ಅಥವಾ ನಾವು ರಾಜ್ಕುಮಾರ್ನ ನೆನಪು ಮಾಡ್ಕೊಳ್ತೀವಿ. ಅಂದರೆ ಅವ್ರು ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ಫೇಮಸ್ ಆಗಿ ಆಮೇಲೆ ಬಿದ್ದು ಹೋದವರಲ್ಲ. ನಿಮ್ಮ ಮಕ್ಕಳಿಗೆ ನೀವು ಬಹಳ ಸ್ಪಷ್ಟವಾಗಿ ಹೇಳಬೇಕು, ನೋಡು ಮಗು, ನೀನು ಈ ಸಮಾಜ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಕಮೆಂಟ್ಸ್, ಫಾಲೋವರ್ಸ್, ಲೈಕ್ಸ್ ಅಥವಾ ಈ ರೀತಿ ಶೇರ್ಸ್ ಇದಾದರೆ ಅವನ ಉದ್ಧಾರವನ್ನು ನಿಗದಿ ಮಾಡುವಂತಹ ಸಮಯದಲ್ಲಿ ನಾವು ಬಂದು ನಿಂತಿದ್ದೀವಿ. ನೀನೇನು ಒಳ್ಳೇದು ಮಾಡ್ತೀಯ ಅದು ಮುಖ್ಯ ಅಲ್ವೇ ಅಲ್ಲ. ಜನಕ್ಕೆ ಫಾಲೋವರ್ಸ್ ಇದ್ದರೆ ಜನ ಅಂದರೆ ನಮ್ಮ ಅನುಭವಕ್ಕೆ ಅದು ಬಹಳಷ್ಟು ಸಾರಿ ಬಂದಿದೆಯಲ್ಲ. ಇರಲಿ, ಕೃಷ್ಣನ ಇಚ್ಛೆ ಯಾವುದು, ಯಾವಾಗ ಬೆಳಗಬೇಕು, ಯಾವಾಗ ದೀಪ ಆರಬೇಕು, ಭಗವಂತನ ಇಚ್ಛೆ. ಆದರೆ ನಾವು ಯಶಸ್ಸಿನ ಹಿಂದೆ ಅಥವಾ ಕೀರ್ತಿಯ ಹಿಂದೆ ಬಿದ್ದು ಏನೇನೋ ಅಪವಾದಗಳನ್ನು, ಕಾಂಟ್ರವರ್ಸಿಗಳನ್ನು ಮಾಡಿಕೊಳ್ಳೋ ಮನಸ್ಥಿತಿ ನಮ್ಮದಾಗಬಾರ್ದು ಅಂತ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಘಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣಂ ಒಂದೇ ಜಗದ್ಗುರುಂ. ಈಗ ನಮ್ಮೆಲ್ಲರಿಗೂ ಇರೋ ಭಾಳ ದೊಡ್ಡ ಸಮಸ್ಯೆ, ಅದನ್ನೇ ನಾವು ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಕಳೆದ ತರಗತಿಯಲ್ಲಿ ನಾವು ನೋಡ್ತಾ ಇದ್ವಿ. ಅಂದರೆ ಅರ್ಜುನ ಕೇಳ್ತಾನೆ, ಅಯ್ಯ ಕೃಷ್ಣ, ನೀನು ಧ್ಯಾನದ ಬಗ್ಗೆ ಹೇಳ್ತಾ ಇದ್ದೀಯಾ, ಮನಸ್ಸನ್ನು ನಿಯಂತ್ರಿಸಿಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದೆಯಾ, ಅಥವಾ ಮನಸ್ಸು ನಿಯಂತ್ರಣದಲ್ಲಿ ಇರಬೇಕು, ಮನಸ್ಸು ನಿಮ್ಮ ಸ್ನೇಹಿತನಾಗಬೇಕೆ ಹೊರತು ಮನಸ್ಸು ನಿಮ್ಮ ಶತ್ರು ಆಗಬಾರ್ದು. ಏನೋ ಮನೇಲಿ ಜಗಳ ನಡೀತು, ಅಯ್ಯೋ ಇವರೆಲ್ಲ ಹಿಂಗೆ ಜಗಳ ಮಾಡ್ತಾರಪ್ಪ, ನಾನು ಸತ್ತೋಗ್ಬಿಡೋಣ, ಅಯ್ಯೋ ನಾನು ಇಲ್ಲದೆ ಹೋದ್ರೆ ಇವರೆಲ್ಲ ಚೆನ್ನಾಗಿರ್ತಾರೋ ಏನೋ, ಅಯ್ಯೋ ನಾನು ಮನೆ ಬಿಟ್ಟು ಹೋಗಿಬಿಡೋಣ, ಅಯ್ಯೋ ನಾನೇನೋ ಮಾಡ್ಕೊಂಡು ಬಿಡೋಣ ಅಂದರೆ ಒಂದು ಅಹಿತಕರವಾದ ಘಟನೆ ನಿಮ್ಮ ಜೀವನವನ್ನೇ ಮುಕ್ತಾಯ ಮಾಡಿಕೊಳ್ಳೋ ಕಡೆ ನಿಮ್ಮನ್ನು ಪ್ರೇರೇಪಿಸುತ್ತೆ ಅನ್ನೋದಾದರೆ ಎಷ್ಟು ದುರ್ಬಲ ಇದೆ ನಿಮ್ಮ ಮನಸ್ಸು. ಅಂದರೆ ಇಲ್ಲಿ ನಮ್ಮ ಮನಸ್ಸಿನ ನಿಯಂತ್ರಣ ಇಲ್ಲದ ಹೊರತು ಬದುಕಿನ ಯಾವ ಗಳಿಕೆಯೂ ಕೂಡ ನಮ್ಮನ್ನು ಕಾಪಾಡಲಾರದು. ಏನೋ ಲಕ್ಷ ದುಡಿತಾ ಇದ್ರಿ, ಲಕ್ಷ ಇತ್ತು, ಏನೋ ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು, ಹಣೆ ಬರಹ ಏನೋ ಒಂದು ಕಡೆ ದೊಡ್ಡ ನಷ್ಟವಾಯಿತು. ಇದ್ದಕ್ಕಿದ್ದ ಹಾಗೆ ಭಾಳ ದರಿದ್ರ ಬದುಕಿಗೆ ಬಂದುಬಿಟ್ರಿ. ಆಗ ನಿಜವಾಗಲೂ ನಿಮ್ಮನ್ನು ಕಾಪಾಡೋದು ಏನು? ನಿಮ್ಮ ಗಟ್ಟಿಯಾದ ಅಥವಾ ಒಂದು ಸಂಕಲ್ಪಗೊಂಡ ಅಥವಾ ಒಂದು ತಿಳುವಳಿಕೆಯಿಂದ ಕೂಡಿದ ನಿಮ್ಮ ಮನಸ್ಸು. ಅಯ್ಯೋ ಬಿಡಪ್ಪ, ಹರಿಶ್ಚಂದ್ರನಂತವನೇ ಸಾಮ್ರಾಜ್ಯ ಇದ್ದವನು ಯಾವುದೋ ಒಂದು ಗಳಿಗೆ ಬಂತು, ಅವನು ಕೂಡ ರಾಜ್ಯವನ್ನು ಕಳ್ಕೊಂಡು ರಾಜ್ಯಭ್ರಷ್ಟನಾಗಬೇಕಾಯಿತು. ಧರ್ಮರಾಯನಂತವನು ಕೂಡ ಹಸ್ತಿನಾವತಿಯನ್ನು, ಇಂದ್ರಪ್ರಸ್ಥವನ್ನು ಬಿಟ್ಟು ಕಾಡಿಗೆ ಹೋಗಬೇಕಾಯಿತು. ಶ್ರೀರಾಮಚಂದ್ರನಂತನೂ ಕೂಡ ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ಹೋಗಬೇಕಾಯಿತು. ಹೌದು, ಉಳ್ಳವರೆಲ್ಲರೂ ಒಂದೊಂದು ದಿನ ದರಿದ್ರರಾದ ಘಟನೆಗಳು ಇದ್ದೇ ಇದ್ದಾವೆ. ಹಾಗೆ ನನ್ನ ಬದುಕಲ್ಲೂ ಬಂದಿದೆ. ಅಂದರೆ ನಮಗೆ ಬಡತನ ದುಃಖವಲ್ಲವಂತೆ, ಆ ಸಿರಿತನ ಇದ್ದ ಸಮಯದಲ್ಲಿ ತೋರಿಸ್ಕೊಂಡು ಬದುಕ್ಬಿಟ್ಟಿರ್ತೀವಿ. ಈಗ ಬಡತನ ಬಂದಾಗ ಬಡತನ ಸಮಸ್ಯೆ ಅಲ್ಲ, ಈ ತೋರಿಸ್ಕೊಂಡು ಬೇರೆ ಬದುಕ್ಬಿಟ್ಟಿದ್ದೀವಿ. ಈಗ ನಾನು ದರಿದ್ರನಾಗ್ಬಿಟ್ರೆ ಈ ತೋರಿಸ್ಕೊಂಡು ಬದುಕಿದ್ದ ಸಮಯದಲ್ಲಿ ನನ್ನನ್ನು ಯಾರ್ಯಾರು ಹೊಗಳಿದ್ರೋ ಅವ್ರಿಗೆಲ್ಲ ಈಗ ನಾನು ದರಿದ್ರ ಆಗ್ಬಿಟ್ಟಿದ್ದೀನಿ ಅಂತ ಗೊತ್ತಾದರೆ ಅವ್ರು ಏನಂತಾರೋ ಏನೋ. ನಮ್ಮ ಸಮಸ್ಯೆ ಬಡತನವಲ್ಲ, ಬಡತನದ ಈ ಸ್ಥಿತಿಯನ್ನು ಜನ ಹೇಗೆ ತಗೊಳ್ತಾರೋ ಅನ್ನೋ ಭಯ. ಇದನ್ನು ಮರ್ಯಾದೆ ಅಂತ ಕರಿತೀವಿ ಅಲ್ವಾ? ಮರ್ಯಾದೆಯನ್ನು ಯಾರು ತೆಗಿತಾರೆ ಅಥವಾ ಯಾರೋ ನಿಮ್ಮ ಮರ್ಯಾದೆಯನ್ನು ಹಾಳು ಮಾಡಿಬಿಡ್ತಾರೆ ಅನ್ನುವ ಯೋಚನೆಯೇ ಮೂರ್ಖತನ. ಯಾರು ಮರ್ಯಾದೆ ಹಾಳು ಮಾಡಲಿಕ್ಕಾಗಲ್ಲ. ಏನೋ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ಬೋದು, ಅದು ಆ ಅಪಪ್ರಚಾರವನ್ನು ಯಾರು ನಂಬುದ್ರೋ ಅವ್ರು ಈ ಮುಂಚೆಯೂ ನಿಮಗೆ ಶತ್ರುಗಳೇ ಆಗಿದ್ದರು, ನಿಮಗೆ ಗೊತ್ತಿರಲಿಲ್ಲ ಅಷ್ಟೇ ಅಲ್ವಾ? ನಿಮ್ಮ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡಿದಾಗ ತಕ್ಷಣ ಅವರು ಅದನ್ನು ನಂಬ್ತಾರೆ ಅನ್ನೋದಾದರೆ ಅವರೂ ಕೂಡ ನಿಮ್ಮ ಶತ್ರುವೇ ಆಗಲ್ವಾ?
ನಿಮ್ಮ ನಿಜವಾದ ಮಿತ್ರರು ಅದನ್ನು ನಂಬಲಿಕ್ಕಿಲ್ಲ. ಅವನೇನು ಅಂತ ನನಗೆ ಗೊತ್ತುಕೊಣೋ, ಅಥವಾ ನಾನು ಅವನು ಕೇಳದೆ ನಾನು ಇದನ್ನು ನಂಬಲ್ಲ ಅಂತ ಹೇಳ್ತಾನೆ. ಆದರೆ ಯಾರೋ ಅಪಪ್ರಚಾರ ಮಾಡಿದ ತಕ್ಷಣ ನಂಬಿಟ್ಟ ಅನ್ನೋದಾದರೆ ವಾಸ್ತವವಾಗಿ ಈ ಹಿಂದೆಯಿಂದಲೂ ಅವನು ಶತ್ರುವಾಗೇ ಇದ್ದ, ಆದರೆ ನಿಮಗೆ ಗೊತ್ತಿರಲಿಲ್ಲ ಅಷ್ಟೇ. ಹಾಗಾಗಿ ಕೃಷ್ಣ ಇಲ್ಲಿ ಅರ್ಜುನನಿಗೆ ಮನಸ್ಸನ್ನು ಹೇಗೆ ನಿಯಂತ್ರಣ ಮಾಡಿಕೊಳ್ಳೋದು, ಅದಕ್ಕೆ ಬಹಳ 2 ಅಸ್ತ್ರ, ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ನಾವು ಕಳೆದ ಬಾರಿ ನೋಡಿದ್ವಿ. ವೈರಾಗ್ಯ ಅಂದ್ರೆ ಏನು ನೋಡಿ, ಯಾವುದರ ಕಡೆ ನಿಮ್ಮ ಮನಸ್ಸು ಹರಿದರೆ ಅದರಿಂದ ನಿಮ್ಮ ಬದುಕು ದುರಂತಕ್ಕೆ ತಲುಪುತ್ತೋ ಅದರ ಕಡೆ ಮನಸ್ಸನ್ನು ಹರಿಯೋಕೆ ಬಿಡದೇ ಇರೋದೇ ವೈರಾಗ್ಯ. ಎಲ್ಲದರಿಂದ ದೂರ ಬದುಕು ಬಿಡಿ, ಎಲ್ಲದರಿಂದ ದೂರ ಇದ್ದು ಬಿಡಿ ಅನ್ನೋದು ವೈರಾಗ್ಯ ಅಲ್ಲ. ಯಾವುದರ ಕಡೆ ನಿಮ್ಮ ಮನಸ್ಸು ಹರಿದರೆ ನಾಳೆ ಬೆಳಿಗ್ಗೆ ನಿಮಗೊಂದು ಭಯ, ಆತಂಕ, ದುಃಖ, ದುಗುಡ ಏನೇನೋ ಶುರುವಾಗುತ್ತಲ್ಲ, ಅದರಿಂದ ದೂರ ಇರಪ್ಪ. ನಾನು ಹೊಗೆ ಪುಡಿ ಹೊಗೆ ಸೊಪ್ಪು ಅಗಿದ್ರೆ ನನಗೆ ಕ್ಯಾನ್ಸರ್ ಬರುತ್ತೆ, ಅದರಿಂದ ದೂರ ಇರು, ಅದೇ ವೈರಾಗ್ಯ. ನಾನು ಎಣ್ಣೆ ಕುಡಿದು ಮನೆಗೆ ಹೋದರೆ ನನ್ನ ಹೆಂಡತಿ ಮಕ್ಕಳೆಲ್ಲ ನನಗೆ ಬೈತಾರೆ, ಹೊಡಿತಾರೆ, ಅಥವಾ ನಾನು ಅವ್ರಿಗೆ ಹೊಡಿತೀನಿ, ನನ್ನ ಮನೆ ನೆಮ್ಮದಿ ಹಾಳಾಗುತ್ತೆ, ಹಾಗಾದರೆ ಕುಡಿಯೋದರಿಂದ ದೂರ ಇರು. ಅಂದರೆ ಯಾವುದರಿಂದ ದೂರ ಇದ್ದರೆ ನಿನ್ನ ಬದುಕು ಬಂಗಾರವಾಗುತ್ತೋ ಅದರಿಂದ ದೂರ ಇರು. ಅದಕ್ಕೇನು ಬಹಳ ದೊಡ್ಡ ವಿವರಣೆ ಬೇಕಿಲ್ಲ ಅಲ್ವಾ? ಹಾಗೆ ನಾವು ಕೆಲವು ಕೆಟ್ಟ ವಿಚಾರಗಳನ್ನು ಮನಸ್ಸಿಗೆ ಫೀಡ್ ಮಾಡಬಾರ್ದು, ಉಣಿಸಬಾರ್ದು. ನಮಗೆ ದೇವರು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತಿಳ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಆ ಬುದ್ಧಿಯನ್ನು ಉಪಯೋಗಿಸಿ ನಮ್ಮ ಮನಸ್ಸನ್ನು ಕೆಟ್ಟದ್ರಿಂದ ದೂರ ಇರಿಸಬೇಕು. ಮನಸ್ಸಿಗೆ ಆಲೋಚನೆ ಬರುತ್ತೆ, ಏನೇನೋ ತಿನ್ನೋಣ, ಏನೇನೋ ಮಾಡೋಣ ಅಂತ ಮನಸ್ಸಿಗೆ ಅನಿಸುತ್ತೆ. ಆದರೆ ಈಗಾಗಲೇ ಅದನ್ನು ಮಾಡಿ ದುಃಖ ಅನುಭವಿಸ್ತಿರೋರ ಕಥೆಗಳು ನಮಗೆ ಗೊತ್ತಿರುತ್ತಲ್ಲ, ನಮ್ಮ ಬುದ್ಧಿಗೆ ಅದೆಲ್ಲ ಗಮನಕ್ಕೆ ಬಂದಿರುತ್ತಲ್ಲ. ಉಕಣಪ್ಪ ಹಿಂಗೆ ತಪ್ಪು ದಾರಿ ಅಂದರೆ ಬೆಟ್ಟಿಂಗ್ ಆಡಿ ನಾನು ಬೇಗ ರಾತ್ರಿ ಶ್ರೀಮಂತ ಆಗ್ಬಿಡ್ತೀನಿ ಅಂತ ಹೋಗಿ ಕಾರ್ಯಕ್ರಮದಲ್ಲಿ ಅಳ್ತಾ ಫೋನ್ ಮಾಡಿ ನಾನು ಸಾಯೋ ಸ್ಥಿತಿಗೆ ಬಂದುಬಿಟ್ಟಿದ್ದೀನಿ, ಕಾಪಾಡಿ ಗುರುಗಳೇ ಅನ್ನುವ ಜನರ ಕತೆ ಕೇಳಿದ್ದೀನಪ್ಪ. ಹಾಗಾಗಿ ಆ ದಾರಿಯಲ್ಲಿ ಹೋಗಿ ನಾನು ಅಲ್ಪಕಾಲದಲ್ಲಿ ಶ್ರೀಮಂತನಾಗಿಬಿಡ್ತೀನೋ ಅನ್ನೋ ಯೋಚನೆಯೇ ಅಲ್ಪಕಾಲದಲ್ಲಿ ನಿನ್ನ ಮರಣವನ್ನು ತಂದೊಡ್ಡುತ್ತೆ. ಇಂತಹ ವಿಚಾರಗಳಿಂದ ದೂರ ಇರುವುದೇ ವೈರಾಗ್ಯ. ಹೀಗೆ ಯಾವುದು ನಮ್ಮ ಉದ್ಧಾರಕ್ಕೆ ಅಡ್ಡ ಬರುತ್ತೋ ಅದನ್ನು ಮನಸ್ಸಿನಿಂದ ದೂರ ಇಡಬೇಕು, ಅದು ವೈರಾಗ್ಯ. ಇದರ ಜೊತೆ ನಿರಂತರವಾದ ಏಕಾಗ್ರತೆಗೆ ಬೇಕಾದ ಅಭ್ಯಾಸವನ್ನು ತಪ್ಪದೇ ಮಾಡಬೇಕು. ಅಂದರೆ ನಾನು ಹೇಳ್ತೀನಿ ನೋಡ್ರಪ್ಪ, ದಿನದಲ್ಲಿ ಒಂದು 15-20 ನಿಮಿಷ ಓದಲಿಕ್ಕೆ ಅಂತ ಕೊಡ್ರಪ್ಪ. ಅಯ್ಯೋ ಏಕಾಗ್ರತೆ ಬರಲ್ಲ, ಏನು ಮಾಡೋದು? ನೋಡಿ, ಏಕಾಗ್ರತೆ ಬರಲ್ಲ ಅನ್ನೋ ಕಾರಣಕ್ಕೆ ಪುಸ್ತಕವನ್ನು ಹಿಡಿದೇ ಇರೋದು. ಆದರೆ ವಾಸ್ತವವಾಗಿ ನೀವು ಪುಸ್ತಕವನ್ನು ಹಿಡಿದೇ ಇರೋದೇ ನಿಮ್ಮ ಏಕಾಗ್ರತೆ ಬರದೇ ಇರೋದಕ್ಕೆ ಕಾರಣ. ಅಂದರೆ ಒಂದು ನಿರಂತರ ಅಭ್ಯಾಸ ಇದೆಯಲ್ಲ, ಅದು ಎಂಥ ದಡ್ಡ ಬಡ್ಡೆತ್ತವಕ್ಕೂ ಏಕಾಗ್ರತೆ ತಂದು ಕೊಡುತ್ತೆ. ಇದು ನಾವು ಅರ್ಥ ಮಾಡಿಕೊಳ್ಬೇಕು. ಅದು ಏಕಾಗ್ರತೆ ಬರ್ತಿಲ್ಲ ಅಂತ ಎಷ್ಟೋ ಜನ ಓದಲಿಕ್ಕೆ ಕೂತ್ಕೊಳ್ತಾ ಇಲ್ಲ. ಆದರೆ ಅವ್ರಿಗೆ ಗೊತ್ತಿಲ್ಲ, ಓದ್ಲಿಕ್ಕೆ ಕೂತ್ಕೋ. ಬರದೇ ಹೋದ್ರು ನೀನು 15 ನಿಮಿಷ ಅಲ್ಲಿಂದ ಎದ್ದೇಳಬೇಡ, ದಿವಸ 15 ನಿಮಿಷ ಕೊಡ್ತಾ ಹೋಗು, ಆಮೇಲೆ ಅದೇ ಬರುತ್ತೆ ಏಕಾಗ್ರತೆ. ಯಾಕಂದರೆ ನಿಮ್ಮ ಒಳಗಡೆ ಮಾರ ಅನ್ನುವ ರಾಕ್ಷಸ ಇದ್ದಾನೆ. ನೀನು ಏನು ಒಳ್ಳೇದು ಮಾಡಲಿಕ್ಕೆ ಹೋದ್ರು, ಏನು ಒಳ್ಳೆ ಹವ್ಯಾಸ ರೂಢಿಸ್ಕೊಳ್ಳಿಕ್ಕೆ ಹೋದ್ರು, ಇದು ಯಾಕೆ ಮಾಡ್ತೀನಿ ನಡಿ ಅಂತ ಓಡಿಸೋಕೊಬ್ಬ ಮಾರ. ಅಂದರೆ ನಾನು ಕಳೆದ ಬಾರಿ ಹೇಳಿದ್ದೀನಿ, ಮಾರ ಅಂದರೆ ಸಾಧಕನ ಹಾದಿಯಲ್ಲಿ ಸಾಧಕನಿಗೆ ದಾರಿ ತಪ್ಪಿಸುವ ಒಬ್ಬ ದೇವತೆ. ನಮಗೆ ಉದ್ಧಾರ ಮಾಡಲಿಕ್ಕೆ ಹೆಂಗೆ ದೇವತೆ ಇದ್ದಾರೋ, ನಮ್ಮನ್ನು ಹಾಳು ಮಾಡಲಿಕ್ಕೂ ದೇವತೆಗಳಿದ್ದಾರೆ. ಅದನ್ನು ಮಾರ ಅಂತ ಕರಿತೀವಿ. ಅವನು ಒಂದು ಕೆಟ್ಟ ಗುಣದ ದೇವತೆ. ನಮ್ಮೊಳಗಿನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೇ ಮಾರ. ನಮ್ಮ ದುರ್ಬುದ್ಧಿಗಳು ಏನೇನಿದ್ದಾವೆ ಅದೆಲ್ಲ ಮಾರನೇ. ಆ ಮಾರ ಹೇಳ್ದಂಗೆ ನಾವು ಕೇಳಿದ್ರೆ ಜೀವನ ಬೀದಿಗೆ ಬಂದ್ಬಿಡುತ್ತೆ. ಮಾರ ಅಲ್ಲ ಹಮಾರ ಅನ್ನಂಗೆ ನಾನು ನಿರ್ಧಾರ ಮಾಡಬೇಕು. ಅಯ್ಯೋ ನನಗೆ ಇದು ಬೇಕು, ಇದು ಬೇಡ. ಮನಸ್ಸು ಹೇಳುತ್ತೆ, ಮಾರ ಹೇಳ್ತಾನೆ, ನಡಿ ಇವತ್ತು ಯಾಕೆ ಕಾಲೇಜ್ಗೆ ಹೋಯ್ತೀಯ, ಇವತ್ತು ಯಾಕೆ ಕ್ಲಾಸ್ ಹೋಯ್ತೀಯ, ಅದೇ ದಿವಸ ಆಟವಾ, ನಡಿ ಸಿನಿಮಾಗೆ ಹೋಗೋಣ. ಇವತ್ತು ಯಾಕೆ ನಾ 5 ಗಂಟೆಗೆ ಎದ್ದು ಹೇಳ್ತೀವಿ ಭಗವದ್ಗೀತೆ ಕ್ಲಾಸ್ಗೆ ಹೋಗ್ತೀಯಾ, ಏನು ಅದರಿಂದ ನೀನು ಕೃಷ್ಣ ಆಯ್ತೀಯಾ, ಅಥವಾ ನೀನೇನು ಪಾಂಡವರಿಗೆ ರಾಜ್ಯ ಕೊಡಿಸ್ಬೇಕಾ, ಅಥವಾ ನಿನ್ನ ಮಾತು ಯಾರು ಕೇಳ್ತಾರೆ, ಅಲ್ಕೋ ಸುಮ್ಮನೆ ರಗ್ಗೊಚ್ಕೋ, ಫ್ಯಾನ್ ಹಾಕೋ ಅನ್ನುತ್ತೆ. ಕೆಲವೊಮ್ಮೆ ಹಾಗೆ ನಮ್ಮೊಳಗಡೆನೆ ನಮಗೆ ಬೇಕಾದವರು ಅವರೇ, ಬೇಡವಾದವರು ಅವರೇ. ನಮ್ಮ ಮನೆ ಬರ ನೋಡಿ ಬೇಡವಾದವ್ರ ಮಾತು ಕೇಳೋದೇ ಜಾಸ್ತಿ ನಾವು. ಹೀಗೆ ಸರಿಯಾಗಿ ನಾವು ಅಭ್ಯಾಸವನ್ನು ತಪ್ಪದೆ ಮುಂದುವರಿಸೋದ್ರಿಂದ
ಖಂಡಿತ ಮನಸ್ಸಿನ ನಿಯಂತ್ರಣ ಸಾಧ್ಯ ಅಂತಾನೆ ಕೃಷ್ಣ. ನೋಡಿ, ಸಾಮಾನ್ಯವಾಗಿ ನಾವು ನಮ್ಮ ಮನಸ್ಸಿಗೆ ಪ್ರತಿದಿನ ಈ ಬೇಡದೇ ಇರೋದನ್ನೇ ಟ್ರೈನಿಂಗ್ ಕೊಡ್ತೀವಿ, ಬೇಡದೇ ಇರೋ ತರಬೇತಿಯನ್ನೇ ಕೊಡ್ತೀವಿ. ಉದಾಹರಣೆಗೆ, ನಮ್ಮ ಸಮಯ ಎಷ್ಟು ಅಮೂಲ್ಯ ಅಲ್ವಾ? ದಿನದ 24 ಗಂಟೆ ಸಮಯ ಎಷ್ಟು ಅಮೂಲ್ಯ. ಅಯ್ಯೋ, ನಿದ್ದೆ ಕೊಡ್ರಪ್ಪ, ಹಾಳಾಗೋಲಿ ತೆಗಿ. ಆದರೆ ಅದನ್ನು ಬಿಟ್ಟು ಏನೇನು ಕೊಡ್ತಾರೆ ನೋಡಿ, ಬೇಡದೇ ಇರೋ ಸೀರಿಯಲ್ಸ್ಗಳು. ಏನವು ಡೈಲಿ ಬರ್ತವೆ, ಸೀರಿಯಲ್ಸ್ ನೋಡ್ಕೊಂಡು ಕೂತ್ಕೊಳ್ಳೋದು. ಓಕೆ, ಒಳ್ಳೇದೇನೋ ಆದರೆ ಸರಿ. ಆದರೆ ಅತ್ತಿಗೆ ಗೊತ್ತಿಲ್ದಂಗೆ ಸೊಸೆ ನಮ್ಮ ಅತ್ತೇನು ಹೆಂಗೆ ಕೊಲ್ಲೋದು ಅಂತ ಸೊಸೆ ಪ್ಲ್ಯಾನ್ ಮಾಡ್ತಿರ್ತಾಳೆ. ನಮ್ಮ ಅತ್ತೆ ಮುಂದೆ ನಾನು ರಾಣಿ ಹಂಗೆ ಬದುಕಬೇಕು ಅಂತ ಸೊಸೆ ಟ್ರೈ ಮಾಡ್ತಿರ್ತಾಳೆ. ಅತ್ತಿಗೆ ಗೊತ್ತಿಲ್ದಂಗೆ ಸೊಸೆ ಪ್ಲ್ಯಾನ್ ಮಾಡ್ತಾಳೆ, ಸೊಸೆಗೆ ಗೊತ್ತಿಲ್ದಂಗೆ ಅತ್ತೆ ಪ್ಲ್ಯಾನ್ ಮಾಡ್ತಾಳೆ. ಗಂಡನಾದವನ ಸ್ಥಿತಿ ಅಯೋಮಯ. ಇದನ್ನು ನೋಡಿದ ನಮ್ಮ ಮಹಿಳಾ ಮಣಿಗಳು ಅಥವಾ ನಮ್ಮ ವೀಕ್ಷಕರು, ಅಂದರೆ ಅವರು ಅಂದ್ಕೊಂಡಿದ್ದಾರೆ ಇವೆಲ್ಲ ನಮ್ಮ ಮೆದುಳಿನಲ್ಲಿ ಅಥವಾ ನಮ್ಮ ಬ್ರೈನ್ ಮೇಲೆ ಅಥವಾ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಲಿಕ್ಕಿಲ್ಲ ಅಂತ. ಖಂಡಿತ ಬೀರುತ್ತೆ. ನಾನು ಇತ್ತೀಚೆಗೆ ಕಾರ್ಯಕ್ರಮದಲ್ಲಿ ನೋಡಿದೆ, ಸರ್ ನಾನು ಸಿನಿಮಾ ನೋಡಿ ಸಿಗರೇಟ್ ಕಲಿತೆ ಅಂತ ಒಬ್ಬ ಯಾರೋ ಹೇಳ್ತಿದ್ದ. ಸಿಗರೇಟು ಅಂದರೆ ನನಗೆ ಆಗ್ತಿರ್ಲಿಲ್ಲ. ಫ್ರೆಂಡ್ಸ್ ಜೊತೆ ಸೇರಿ ಮತ್ತು ಸಿನಿಮಾ ನೋಡಿ ಆ ಸ್ಟೈಲಾಗಿ ಸಿಗರೇಟ್ ಸೇದ್ಲಿಕ್ಕೆ ಹೋಗಿ ನನ್ನ ಜೀವನ ಇವತ್ತು ಬೆಳಗ್ಗೆದ್ರೆ ಸಿಗರೇಟ್ ಸೇದ್ದೆ ಹೋದ್ರೆ ನಾನು ಸತ್ತೋಯ್ತೀನಿ ಅನ್ನೋ ಸ್ಥಿತಿಗೆ ಬಂದು ತಲುಪಿಟ್ಟಿದ್ದೀನಿ ನಾನು ಅಂತ. ನೋಡಿ, ಅದನ್ನೇ ಹೇಳ್ತಾ ಇದ್ದಾನೆ ಕೃಷ್ಣ. ಬೇಡದೇ ಇರೋದನ್ನ ನಿನ್ನ ಮನಸ್ಸಿಗೆ ಪರಿಚಯ ಮಾಡಿಕೊಡ್ಬೇಡಪ್ಪ. ನೋಡು, ನಿನ್ನ ಅಮೂಲ್ಯವಾದ ಸಮಯ ದೂರದರ್ಶನದಲ್ಲಿ ಅಂದರೆ ಟಿ ವಿಯಲ್ಲಿ ಯಾವುದೋ ಸೀರಿಯಲ್ ನೋಡ್ತಾ ಕೂರೋದು ಅಥವಾ ಸಿನಿಮಾಗಳಲ್ಲಿ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ತೊಡಗಿಸ್ಬಿಡ್ತೀರಲ್ವಾ, ಅಲ್ಲೆಲ್ಲಾದರೂ ನಿಮಗೊಂದು ಆಧ್ಯಾತ್ಮಿಕವಾದ ಜ್ಞಾನ ಸಿಗ್ಲಿಕ್ಕೆ ಸಾಧ್ಯವಾ? ನಮ್ಮ ತಾಯಿಗೆ ನಾನು ಇತ್ತೀಚೆಗೆ ದೇವಿ ಮಹಾತ್ಮೆ ಅಂತ ಒಂದು ಸೀರಿಯಲ್ ಬರೋದು, ಅದನ್ನು ನಮ್ಮವ್ವ ನೋಡ್ತಾರೆ. ಅಂದರೆ ಅವ್ರಿಗೆ ನಾನು ಅದನ್ನು ಹೇಳ್ತಾ ಇರ್ತೀನಿ ಯಾವಾಗಲೂ. ಮತ್ತು ಇತ್ತೀಚೆಗೆ ನಾನು ಮಹಾಭಾರತ ಕಥೆಯನ್ನು ಬಿಡುವಾದಾಗಲೆಲ್ಲ ಹೀಗೆ ಬದುಕಿನ ಕಥೆಯನ್ನು ಹೇಳ್ತಾ ಇರ್ತೀನಿ. ಇತ್ತೀಚೆಗೆ ಮಹಾಭಾರತ ಸಿನಿಮಾ ಧಾರಾವಾಹಿ ಬೆಳಗ್ಗೆ ಬರುತ್ತೆ. ನಾನು ಈಗ ನಮ್ಮವ್ವ ಈ ಆಸೆ ಅಂತ ಒಂದು ಸೀರಿಯಲ್ ಬರುತ್ತೆ, ಅಯ್ಯೋ ರಿಪೀಟ್ ಬಂದರೂ ಬಿಡಲ್ಲ. ಸುವರ್ಣದಲ್ಲಿ ಏನೋ ಒಂದು ಆಸೆ ಅಂತ ಒಂದು ಸೀರಿಯಲ್ ಬರುತ್ತೆ. ಆಸೆ ಆಸೆ ನನಗೊಂದು ಆಸೆ, ಅದನ್ನೀಗ ನಾನೀಗ ಹೇಳುವೆ ಅಂತ ಏನೋ ಒಂದು ಹಾಡೇ ಇದೆ. ಅಯ್ಯೋ ಬಿಡವ, ಅದನ್ನು ಯಾಕೆ ನೋಡ್ತಿ, ಮಹಾಭಾರತ ನೋಡು ಅಂತ. ಈಗೆಲ್ಲ ಹೇಳ್ತಾರೆ, ಅಯ್ಯೋ ಇದರಲ್ಲಿ ಅರ್ಜುನ ಯಾರು ಇದೆಲ್ಲ ಗೊತ್ತಿಲ್ಲ ಕಣಪ್ಪ, ಆದರೆ ನನಗೆ ಆ ಕತೆ ಗೊತ್ತು ಅಂತ ಹೇಳ್ತಾ ಇರ್ತಾರೆ. ಹೀಗೆ ನಿಮ್ಮ ಮನಸ್ಸನ್ನು ಒಂದು ಧಾರಾವಾಹಿ ನೋಡ್ತೀರ, ಒಂದೊಳ್ಳೆ ಧಾರಾವಾಹಿ ಯಾವುದು ನಿಮ್ಮ ಬದುಕಿಗೆ ಒಂದು ಸೋಷಿಯಲ್ ಮಾರಲ್ ಮೆಸೇಜ್ ಕೊಡುತ್ತಲ್ಲ, ಅದನ್ನು ನೋಡಿ. ಅಂದರೆ ಕೆಟ್ಟದ್ದು ಎಲ್ಲ ಕಡೆ ಇರುತ್ತೆ, ಕೆಟ್ಟದ್ದು ನಿಮ್ಮ ಕಾಣಲೇಬೇಡಿ ಅಂತ ನಾನು ಹೇಳಲ್ಲ. ಆದರೆ ಕಂಡದ್ದನ್ನು ತುಂಬ ಧನಾತ್ಮಕವಾಗಿ ತೆಗೆದುಕೊಳ್ಳೋ ಬುದ್ಧಿ ಕೆಲವೊಮ್ಮೆ ನಮಗಿರೋದಿಲ್ಲ. ಎಲ್ಲರ ಮನೆ ಅತ್ತೆದಿರು ಹಿಂಗೇನು ಅಂತ ಅನಿಸ್ಬಿಡುತ್ತೆ ಆಮೇಲೆ, ಅಥವಾ ಎಲ್ಲ ಸೊಸೆದಿರು ಹಿಂಗೇನು ಅಂತ ಅನಿಸ್ಬಿಡುತ್ತೆ. ಈಗ ನಮ್ಮ ಕಾರ್ಯಕ್ರಮ ಕೇಳಿ ಹೆಣ್ಮಕ್ಳು ಗಂಡ್ಮಕ್ಳಿಗೆ ದ್ರೋಹ ಮಾಡ್ತಿರೋದು, ತಪ್ಪು ದಾರಿ ತೊಳಿತಿರೋದು ನೋಡಿ, ಗುರುಗಳೇ ನಾನು ಮದುವೆನೇ ಆಗಲ್ಲ ಅಂದ್ರೆ ಕಥೆ ಹೆಂಗೆ? ಅಯ್ಯ ನಾನು ಕಾರ್ಯಕ್ರಮ ಮಾಡ್ತಿರೋದು ನೀನು ಮದುವೆ ಆಗಬೇಡ ಇದನ್ನೆಲ್ಲ ನೋಡಿ ಅಂತಲ್ಲ, ಹಿಂಗೆಲ್ಲ ಇರುತ್ತೆ, ಭಾಳ ಎಚ್ಚರವಾಗಿರು, ನೀನು ಯಾರಿಗೂ ಅನ್ಯಾಯ ಮಾಡಬೇಡ ಅಂತ ಹೇಳಲಿಕ್ಕಷ್ಟೆ. ಹಾಗೆ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಬರೋ ಕೆಟ್ಟ ವಿಚಾರಗಳು, ಓಕೆ ಹಿಂಗಿರುತ್ತೆ, ನಾನು ಹೀಗಿರಬಾರ್ದು. ಹೀಗೆ ನಿಮ್ಮ ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದು ಬಹಳ ಮುಖ್ಯ. ನಮಗೆ ಆಧ್ಯಾತ್ಮಿಕ ಗ್ರಂಥಗಳನ್ನು ಓದೋಕೆ ಸಮಯ ಇಲ್ಲ, ಆದರೆ ಗಂಟೆಗಟ್ಟಲೆ ಕೂತು ಸೀರಿಯಲ್ ನೋಡ್ತೀವಿ. ದೇವ್ರ ಪೂಜೆ ಮಾಡುವಾಗಲೂ ಕೂಡ ನಮಗೆ ಈ ಸೀರಿಯಲ್ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ಯೋಚನೆ. ಇನ್ನು ಸೀರಿಯಲ್ಗಳ ಕತೆ ಎಂದು ಕೇಳಲೇಬೇಡ. ಅವು ಏನಪ್ಪ, ಮನೆಗೆ ನೆಂಟರು ಬಂದರು, ಒಂದು ಕಾಫಿ ಇಟ್ಟುಕೊಟ್ಟು ಬನ್ನಿ ಕೂತ್ಕೊಳ್ಳಿ, ಕಾಫಿ ತರ್ತೀನಿ ಇರಿ ಅಂತ ಹೇಳೋದು. ಅತ್ತೆ ಸೊಸೆ ಹಾಲಿಗೆ ಬೇಕಾದ ಡಿಕಾಕ್ಷನ್ ಅಥವಾ ವಿಷ ಹಾಕಿ ನನ್ನನ್ನು ಕೊಂದುಬಿಡ್ತಾಳೆ ಅನ್ನೋ ರೇಂಜಿಗೆ ಅನುಮಾನ ಪಡೋದು ಸೊಸೆ ಮೇಲೆ. ಇವಳು ಅಡುಗೆ ಮನೆಗೆ ಹೋಗೋದು ಒಂದು ಮಿನಿಮಮ್ 2 ನಿಮಿಷ, ಟಕಾರ್ 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 ಡುಮ್ 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 ಡುಮ್. ಮತ್ತು ಸ್ಟವ್ ಹಚ್ಚುತ್ತಾಳೆ, ಪಾತ್ರೆ ಇಡ್ತಾಳೆ, ಅಷ್ಟೇ. ಈ ಕಡೆ ಸೀನು, ಇಲ್ಲೇನೋ ಮಾತಾಡೋದು, ಮತ್ತು ಆ ಕಡೆ ಸಕ್ಕರೆ ಹಾಕ್ತಾಳೆ. ಆ ಕಾಪಿ ಕೊಟ್ಲ ಇಲ್ವಾ ಅದು ಮುಂದಿನ ಭಾಗದಲ್ಲಿ. ಅಯ್ಯೋ ದೇವ, ಎಷ್ಟು ಪೇಷನ್ಸ್ ಬೇಕಲ್ಲ.
ಇರಲಿ. ಹಾಗೆ ನೀವು ಒಳ್ಳೆಯ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಬೇಕು ಅಂತ. ಒಂದು ಪುಸ್ತಕ ಓದೋದು, ಭಾಳ ಸಮರ್ಪಣಾ ಭಾವನೆಯಲ್ಲಿ ನೀವು ಪೂಜೆ ಮಾಡಬೇಕೇ ಹೊರತು, ಪೂಜೆ ಮಾಡಬೇಕಾದ್ರೆ ಆ ಕಡೆ ಸೀರಿಯಲಲ್ಲಿ ಏನು ಬರ್ತಾ ಇದೆ, ಅಥವಾ ಅಡುಗೆಗೆ ಉಪ್ಪು ಹಾಕಬೇಕಾದ್ರೆ ಅಲ್ಲಿ ಸೀರಿಯಲಲ್ಲಿ ಏನು ಬರ್ತಾ ಇದೆ, ಅಂದರೆ ಏಕಕಾಲದಲ್ಲಿ ಅನೇಕ ಕೆಲಸವನ್ನು ಮಾಡೋ ಶಕ್ತಿ ಕೆಲವೊಬ್ಬರಿಗೆ ಇರುತ್ತೆ, ಅದು ಬೇರೆ ವಿಚಾರ. ಬಟ್ ನಾವು ಆ ಮಟ್ಟಿಗೆ ಸೀರಿಯಲ್ಲು ಸಿನಿಮಾಗಳಿಗೆ ಹುಚ್ಚರಾಗಬಾರ್ದು ಅಲ್ವಾ. ದೇವ್ರ ಪೂಜೆ ಮಾಡಬೇಕಾದ್ರೂ ಕೂಡ ನಾಳೆ ಸೀರಿಯಲ್ ಏನಾಗುತ್ತೆ ಅಂತ ನಾವು ರಾತ್ರಿ ಮಲಗಬೇಕಾದ್ರೆ ಯಾವುದೋ ಕೆಟ್ಟ ಪುಸ್ತಕವನ್ನು ಓದಿ, ಕೆಟ್ಟ ಧಾರಾವಾಹಿ ನೋಡಿ ಮಲಗೋ ಬದಲು ಒಳ್ಳೆಯ ಆಧ್ಯಾತ್ಮಿಕ ಗ್ರಂಥವನ್ನು ಓದೋದು. ಅಲ್ಲಿ ಒಂದು ತಲೆದಿಂಬತ್ರ ಒಂದು ಪುಸ್ತಕ ಇಟ್ಕೊಳ್ಳಿ, ಓಲಿ, ಅದು ನೋಡಿದಾಗಲಾದರೂ ನಮಗೆ ನೆನಪಾಗ್ಬೋದು. ಇಲ್ಲ ಓದೋಕ್ಕಾಗಲಿಲ್ವಾ, ಒಂದೊಳ್ಳೆ ಪ್ರವಚನ ಆನ್ ಮಾಡ್ಕೊಳ್ಳಿ, ಕೇಳ್ತಾ ಹೋಗಿ. ಸ್ವಲ್ಪ ಫೋನ್ ದೂರ ಇಡಿ, ಕಿವಿ ಹತ್ರ ಇಟ್ಕೊಳ್ಬೇಡಿ, ಸ್ವಲ್ಪ ದೂರ ಇಡಿ, ಅಥವಾ ಇಯರ್ಫೋನ್ ಹಾಕೊಳ್ಳಿ, ಓಲಿ ಅತ್ತಾಗಿ ಓದಿ ಅಥವಾ ಕೇಳಿ. ಒಳ್ಳೇದು ಓದಿ, ಒಳ್ಳೇದು ಕೇಳಿ. ಮಲಗೋಕ್ಕಿಂತ ಮುಂಚೆ ನಿಮ್ಮ ಕೆಟ್ಟ ಕೆಟ್ಟ ಕನಸುಗಳನ್ನೆಲ್ಲ ನಿರ್ಮೂಲನೆ ಮಾಡೋದು ಆ ಎಚ್ಚರವಾಗಿದ್ದ, ಅಂದರೆ ನಿದ್ದೆಗಿಂತ ಅಥವಾ ನಿದ್ದೆಗೆ ಹೋಗುವ ಪೂರ್ವ ಸಮಯದಲ್ಲಿ ನಿಮ್ಮ ಯೋಚನೆಯಲ್ಲಿ ಏನು ಓಡ್ತಾ ಇತ್ತು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇಲ್ಲ, ಎಷ್ಟೋ ಸಾರಿ ನಾನು ಹೇಳಿದ್ದೀನಿ, ನಿಮ್ಮ ನಿದ್ದೆಯಲ್ಲಿ ನೀವು ಮನಸ್ಸು ಮಾಡಿದ್ರೆ ಸಾವಿನ ನಂತರ ಮನುಷ್ಯ ಅವನ ಪ್ರಯಾಣ ಹೇಗಿರುತ್ತೆ, ಅಥವಾ ಆತ್ಮದ ಪ್ರಯಾಣ ಸಾವಿನ ನಂತರ ಹೇಗಿರುತ್ತೆ, ಬಹುಶಃ ನಿಮ್ಮ ಇಡೀ ಜೀವಿತಾವಧಿಯಲ್ಲಿ ನಿದ್ದೆಗೆ ಮುಂಚೆ ಒಮ್ಮೆ ಈ ಥರದ ಪ್ರಶ್ನೆಗಳನ್ನ ಹಾಕೊಂಡು ಹಾಗೆ ನಿದ್ದೆ ಹೋಗಿ, ಗೊತ್ತಿಲ್ಲ, ಎಂದೋ ಒಂದಿನ ನಿಮಗೆ ನಿದ್ದೆಯಲ್ಲಿ ಅದರ ಉತ್ತರ ಸಿಗ್ಬೋದು. ಅಂದರೆ ಕನಸು ಅನ್ನೋ ಒಂದು ಸ್ತರ ಇದೆಯಲ್ಲ, ಅಲ್ಲಿ ನಿಮಗೆ ಉತ್ತರ ಸಿಗ್ಬೋದು. ಆದರೆ ನಾವು ಮಲಗೋಕ್ಕಿಂತ ಮುಂಚೆ ಲೋಕದ ಜಂಜಾಟವನ್ನು, ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲವನ್ನು ಅಲ್ಲಿವರೆಗೂ ಕಚ್ಚಿಕೊಂಡಿದ್ರಿ ಆಯಿತು. ಮಲಗಬೇಕಾದ್ರೂ ನಿದ್ದೆ ಅನ್ನೋದೊಂದು ಸಾವು, ಪುಟ್ಟ ಸಾವು. ಆ ಸಾವು ಅದು ಭಗವಂತನ ಮಡಿಲು. ಅದಕ್ಕೆ ಮುಂಚೆ ನನಗೇನು ಕೆಲಸ ಆಗಬೇಕು, ನಾನೇನು ಮುಂದೆ ಆಗಬೇಕು, ಅದಾಗಬೇಕು, ಇದಾಗಬೇಕು, ಬಿಡಿ, ಅದನ್ನೆಲ್ಲ ಅದಾಗುತ್ತೆ. ನಿಮ್ಮ ಪ್ರಯತ್ನ ಇದೆ, ಅದಾಗುತ್ತೆ. ಆದರೆ ಮಲಗೋಕ್ಕಿಂತ ಮುಂಚೆ ನಾವು ಭಯದಲ್ಲಿ ಮಲಗಿದ್ರೆ ನಮ್ಮ ಯೋಚನೆಯಲ್ಲಿ ನೆಗೆಟಿವಿಟಿ ಬರುತ್ತೆ, ನಮ್ಮ ಕನಸಲ್ಲೂ ನೆಗೆಟಿವಿಟಿ ಬರುತ್ತೆ. ಇನ್ಫ್ಯಾಕ್ಟ್ ಕೆಲವೊಮ್ಮೆ ಅದು ಸತ್ಯವೂ ಆಗಿಬಿಡುತ್ತೆ. ಇಟ್ಸ್ ಓಕೆ. ನಿಮ್ಮ ಕನಸುಗಳು ಬಹುಶಃ ನಿಮ್ಮ ಪೂರ್ಣ ಬದುಕನ್ನು ನಿರ್ಧಾರ ಮಾಡದೇ ಇದ್ದರೂ ಕೂಡ ನಿಮ್ಮ ಕನಸುಗಳು ಅಥವಾ ನಿಮ್ಮ ಸುಪ್ತ ಪ್ರಜ್ಞೆಯಲ್ಲಿ, ಅಂದರೆ ಅನ್ಕಾನ್ಷಿಯಸ್ ಮೈಂಡಲ್ಲಿ, ನಿಮ್ಮ ಅಂದರೆ ಸುಪ್ತ ಪ್ರಜ್ಞೆಯಲ್ಲಿ ನಡೆದಿದ್ದು ಕೂಡ ಕೆಲವೊಮ್ಮೆ ಎಚ್ಚರ ಆದಮೇಲೆ, ಅಂದರೆ ಪ್ರಜ್ಞಾಸ್ಥಿತಿಗೆ ಬಂದರೂ ಕೂಡ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಯಾವುದೋ ಕನಸು ಬಿದ್ದಿರುತ್ತೆ, ಅದು ಪ್ರಜ್ಞೆಗೆ ಬಂದ ಮೇಲೂ ನೆನಪಿರುತ್ತೆ. ಅಯ್ಯೋ, ನನಗೆ ಇಂಥ ಕನಸು ಬಿದ್ದಿದ್ದು, ಯಾಕೆ ಹಿಂಗೆ ಹಾಗೆ ನೋಡಿದ್ರೆ ಎಷ್ಟೋ ಕನಸುಗಳು ನೆನಪಿರಲ್ಲ. ಆದರೆ ಕೆಲವೊಂದು ಕನಸುಗಳು ಯಾವುದು ನೆನಪಿರುತ್ತೋ ಹೆಚ್ಚು ಕಡಿಮೆ ಅದು ನಡೆಯುತ್ತೆ. ಇದು ನಮಗೆ ಒಂದು ರಾಮಕೃಷ್ಣ ಪರಮಹಂಸರ ಒಂದು ಕಥೆಯಲ್ಲಿ ಬರುತ್ತೆ. ಹಾಗಂತ ಕೆಟ್ಟ ಕನಸು ಬಿದ್ದಾಗ ಅದು ನಿಜ ಆಗ್ಬಿಡುತ್ತೆ ಅಂತ ತುಂಬ ಭಯ ಪಡೋ ಅಗತ್ಯತೆ ಇಲ್ಲ. ಬದುಕಲ್ಲಿ ಏನು ಬಂದರೂ ಸ್ವೀಕಾರ ಮಾಡ್ತೀನಿ ಅಂತ ಹೊರಟು ನಿಂತಿರೋ ನಿಮಗೆ ಒಂದು ಸೋಲು ನಿಮ್ಮನ್ನು ತಡೆ ಹಿಡಿಯೋ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಲಗೋಕ್ಕಿಂತ ಮುಂಚೆ ಬದುಕಲ್ಲಿ ಆ ದಿನ ಸೋಲನ್ನು ಅನುಭವಿಸಿರಲಿ, ಗೆಲುವನ್ನು ಅನುಭವಿಸಿರಲಿ, ಅದೇನೇ ಆಗಿರಲಿ, ನಮ್ಮ ರಾತ್ರಿಯ ಮಲಗೋಕ್ಕಿಂತ ಮುಂಚೆ ಒಂದು 30 ನಿಮಿಷ, ಊಟ ಆದಮೇಲೆ ಮಲಗಿದ ತಕ್ಷಣ ಮಲಗಬೇಡಿ. 1-2 ಅವರ್ ಓಡಾಡಬೇಕಲ್ಲ, 1-2 ಅವರು ಎಚ್ಚರವಾಗಿದ್ದು ಆಮೇಲೆ ಮಲಗಬೇಕಲ್ಲ. ಆ 2 ಅವರಲ್ಲಿ ಓಲಿ 1 ಅವರ್ ನೀವೇನು ಟಿ ವಿ ನೋಡ್ತಿರೋ ಏನೋ, ಓಲಿ ಕಡೆ ಒಂದು 30 ನಿಮಿಷ ಒಂದೊಳ್ಳೆ ಪುಸ್ತಕ ಅಲ್ಲೇ ಪಕ್ಕದಲ್ಲಿ ಮಡುಕೊಳ್ಳಿ, ಒಂದು 10 ಪೇಜ್ ಓದಿ, ಅದನ್ನು ಮಡಚಿ, ಆ ಪೇಜ್ ಮಡಚಿಬಿಡಿ, ಮಲಗಿ. ನಾಳೆ ಆ ಪೇಜಿಂದ ಮುಂದುವರಿಸಿ. ಈಗ ಓದ್ತಾ ಬಂದಿದ್ರೆ ಇಷ್ಟೊತ್ತಿಗೆ ನೀವು ಪರಮ ಜ್ಞಾನಿಗಳೇ ಆಗಿಬಿಡ್ತಿದ್ರಿ. ಅಟ್ಲೀಸ್ಟ್ ಆ ಅಭ್ಯಾಸವನ್ನು ಶುರು ಮಾಡೋದು ಬಹಳ ಮುಖ್ಯ. ಒಂದು ಡಿಸಿಪ್ಲಿನ್ಡ್ ಮೈಂಡ್ ಸೆಟ್ ಬರಬೇಕು. ಇಲ್ಲಾಂದ್ರೆ ಬದುಕು ಹೇಳ್ತಾರಲ್ಲ, ಮ್ಯಾಲಿಂದ ನೀರು ಉಯ್ತೀರ, ಕೆಳಗಡೆ ಕೊಡ ತೂತ ಆಗಿದೆ ಅಂದರೆ ಮೇಲ್ ಉಯ್ದ ಶ್ರಮ ಅನ್ನೋ ನೀರು ವ್ಯರ್ಥ ಆಗ್ಬಿಡುತ್ತಲ್ಲ. ಹೀಗೆ ಕಷ್ಟಪಡ್ತೀನಿ, ಆದರೆ ಒಂದು ಡಿಸಿಪ್ಲಿನ್ ಇಲ್ಲ ಅಂದರೆ ಅದು ತೂತಾದ ಮಡಿಕೆ ಥರ, ಒಡೆದೋದು ಎಣ್ಣೆ ಮಡಿಕೆ ಥರ. ಎಷ್ಟು ಮೇಲಿಂದ ಉಯ್ದ್ರು ಅಂದರೆ ನೀವು ಅಂದ್ಕೊಳ್ತೀರಾ, ಅಯ್ಯೋ ನಾನು ಶ್ರಮ ಪಡ್ತಿದ್ದೀನಿ, ನಾನು ಇಷ್ಟೆಲ್ಲ ದುಡಿತಾ ಇದ್ದೀನಿ, ಆದರೂ ಯಾಕೆ ನನ್ನ ಬದುಕಲ್ಲಿ ದುಡ್ಡು ಉಳಿತಾ ಇಲ್ಲ. ಅವನು ಬೀಡಿಗೆ 10 ರೂಪಾಯಿ, ಸಿಗರೇಟ್ಗೆ 10 ರೂಪಾಯಿ, ಫ್ರೆಂಡ್ಸ್ಗೆ ಎಣ್ಣೆ ಕೊಡ್ಸೋಕೆ ಒಂದಿಷ್ಟು, ಇದನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅವನಂತಿದ್ದಾನೆ ನನ್ನ ಹತ್ರ ದುಡ್ಡು ನಿಲ್ತಿಲ್ಲ ಅಂತ. ಅಂದರೆ ದುಡಿಯೋದು ಹೌದು, ಬಟ್ ಎಲ್ಲೆಲ್ಲಿ ಖರ್ಚು ಮಾಡ್ತಿದ್ದೀಯಾ ಅನ್ನೋದ್ರ ಬಗ್ಗೆ ಒಂದು ಡಿಸಿಪ್ಲಿನೇ ಇಲ್ಲ ಅಂದರೆ, ಅಯ್ಯೋ ನಾನು ದುಡಿತೀನಿ ಆದರೂ ನನಗೆ ಯಾಕೆ ದೇವ್ರು ಹಿಂಗೆ ಮಾಡ್ತಾನೆ.
ದೇವ್ರು ಮಾಡ್ತಿಲ್ಲ, ನೀನು ಮಾಡ್ಕೊಳ್ತಿದ್ದೀಯ ಎಡವಟ್ಟು. ಈ ಡಿಸಿಪ್ಲಿನ್ ಇಲ್ಲದ ಹೊರತು ನಾವೆಷ್ಟು ದುಡಿದ್ರೂ ಕೂಡ ಏನು ಪ್ರಯೋಜನ ಇದೆ ಅಲ್ವಾ? ನಾವು ಕ್ಲಾಸಿಗೆ ಭಗವದ್ಗೀತೆ ಕೇಳಿಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಬಿಟ್ಟು ನಾನು ಯಾವುದೋ ತಪ್ಪು ದಾರಿ ಹಿಡ್ಕೊಂಡು ಹೋದರೆ ಅದಕ್ಕೆ ಪ್ರಯೋಜನ ಏನಿದೆ? ಅದು ಹೆಂಗೆ ಅಂದರೆ, ಮಾತ್ರೆ ನುಂಗ್ತಾ ಇದೆಯಾ ಮತ್ತು ಪಥ್ಯವನ್ನು ಅನುಸರಿಸ್ತಾ ಇಲ್ಲ, ಅವಾಗ ಮಾತ್ರೆ ಯಾವ ಕೆಲಸವನ್ನು ಮಾಡೋದಿಲ್ಲ. ಪಥ್ಯವಿಲ್ಲದೆ ಔಷಧಿ ತಗೊಳ್ಳೋದು, ವ್ಯಾಕರಣವಿಲ್ಲದೆ ಪಾಠ ಓದುವುದು, ಇವೆರಡು ವ್ಯರ್ಥ. ಹಾಗೆ ಒಂದು ಡಿಸಿಪ್ಲಿನ್ ಇಲ್ಲದೆ ಅದೆಷ್ಟು ಶ್ರಮಪಟ್ಟರೂ ಪ್ರಯೋಜನ ಇಲ್ಲ. ಹಾಗಾಗಿ ಒಂದು ಆಧ್ಯಾತ್ಮಿಕ ಗ್ರಂಥವನ್ನು ಓದುವ ಅಭ್ಯಾಸವನ್ನು ಮಾಡಿಕೊಂಡು ಬೇಡವಾದ ವಿಷಯದತ್ತ ವೈರಾಗ್ಯ ಬರಬೇಕು. ಅಂದರೆ ನೀವು ಸುಮ್ಮನೆ ನಿಮ್ಮ ಮಕ್ಕಳಿಗಾದರೂ ಇದನ್ನು ಹೇಳಿ, ಅಯ್ಯೋ ನಮ್ಮ ಮನಸ್ಸು ಒಳ್ಳೆ ಕಡೆ ಬರಬೇಕು, ಒಳ್ಳೆ ನಿಯಂತ್ರಣಕ್ಕೆ ಬರಬೇಕು ಅಂದರೆ ಏನು ಮಾಡಬೇಕು? ಒಳ್ಳೇದು ರೂಢಿಸ್ಕೊಳ್ಳಿ, ಕೆಟ್ಟದ್ದು ತಾನಾಗಿ ಬಿಟ್ಟು ಹೋಗುತ್ತೆ. ನೀವು ಒಳ್ಳೆಯದನ್ನು ರೂಢಿಸ್ಕೊಳ್ತಲೇ ಇಲ್ಲ ಅಂದರೆ ಕೆಟ್ಟದ್ದು ಬಿಟ್ಟು ಹೋಗಲ್ಲ. ಅಯ್ಯೋ ಆ ಒಳ್ಳೇದು ರೂಢಿಸ್ಕೊಳ್ಳೋಕೆ ಆಯ್ತಾ ಇಲ್ಲ ಸ್ವಾಮಿ, ಏನು ಮಾಡೋದು? ರೂಢಿ ಮಾಡ್ಕೊಳ್ಬೇಕು, ಬೇರೆ ದಾರಿ ಇಲ್ಲ. ಯಾವುದೋ ಹುಡುಗಿ ಮರೆಯೋಕ್ಕಾಗ್ತಾ ಇಲ್ಲ, ಅಥವಾ ಯಾವುದೋ ನೋವನ್ನು ಮರೆಯೋಕ್ಕಾಗ್ತಾ ಇಲ್ಲ. ನಾನು ಹೇಳ್ತೀನಿ, ಅಯ್ಯಪ್ಪ ನೀನೊಂದು ಪುಸ್ತಕ ಓದಯ್ಯ. ಅಯ್ಯೋ ಗುರುಗೆ ಸುಮ್ಮ ಕೂತ್ಕೊಳೋಕೆ ಆಯ್ತಾ ಇಲ್ಲ, ಸಾಯೋಣ, ಒಳಗಡೆ ತಳಮಳ ಆಗ್ತಿದೆ, ಇನ್ನು ಪುಸ್ತಕ ಓದೋದಿಲ್ಲ ಬಂತು. ಇದೇ ಸಮಸ್ಯೆ. ನಾನು ಅಂದ್ಕೊಳ್ತೀನಿ, ನಾನಿನ್ನು ಅಂದರೆ ಅವಳ ನೆನಪು ಅಥವಾ ಆ ವಿರಹ ಅಥವಾ ಆ ನೋವು ಅಥವಾ ಆ ಯಾತನೆ ಅಥವಾ ಆ ನಷ್ಟ ನನಗೆ ಬೇರೆ ಹವ್ಯಾಸವನ್ನು ರೂಢಿಸ್ಕೊಳ್ಳೋಕೆ ನನಗಾಗುತ್ತಿಲ್ಲ ಅನ್ನುವಷ್ಟು ಹಾಳಾದರೆ ಅದಕ್ಕೆ ಯಾರು ಹೊಣೆ? ಬದುಕಲ್ಲಿ ಆ ಮಟ್ಟಿನ ಮಮಕಾರ ಯಾವುದ್ರ ಬಗ್ಗೆನೂ ಬೇಡ. ಮಾತ್ರೆಯಿಂದ ಒಬ್ಬ ಸೈಕಿಯಾಟ್ರಿಸ್ಟ್ ನಿಮ್ಮನ್ನು ಒಂದು ಹಂತದವರೆಗೂ ಕಾಪಾಡಬಹುದು, ಆದರೆ ನಿಮ್ಮ ಇಚ್ಛಾಪೂರ್ವಕವಾದ ಸರಿಯಾದ ಹವ್ಯಾಸಗಳು ಮಾತ್ರ ನಿಮಗೆ ಒಂದು ಶ್ರೇಷ್ಠ ಮನಸ್ಸಿನ ನಿಯಂತ್ರಣವನ್ನು ತಂದುಕೊಡುತ್ತೆ. ಹೀಗೆ ಕೇವಲ ಒಂದು ಉದಾಹರಣೆ ಅಷ್ಟೇ ಇದು ಅಲ್ವಾ? ನೀವು ಸೀರಿಯಲ್ಲೋ ಏನೇನೋ ನೋಡ್ಕೊಂಡು ಮಲಗೋದು, ಏನೇನೋ ನೋಡ್ಕೊಂಡು ಸಮಯ ವ್ಯರ್ಥ ಮಾಡೋದಕ್ಕಿಂತ, ಸರ್ ನನ್ನ ಮನಸ್ಸು ನಾನು ಹೇಳ್ದಂಗೆ ಕೇಳಬೇಕು ಸರ್, ನಾನು ಅದಕ್ಕೇನು ಮಾಡಬೇಕು? ಏನೂ ಇಲ್ಲಪ್ಪ, ಬೇಡದ ವಿಚಾರದ ಕಡೆ ತಲೆ ಹಾಕಬೇಡ, ನಿಂದಲ್ಲದ ವಿಚಾರದ ಕಡೆ ತಲೆ ಹಾಕಬೇಡ, ಒಳ್ಳೆ ಅಭ್ಯಾಸ ರೂಢಿಸ್ಕೊ. ಒಂದು ಒಳ್ಳೆ ಶಾಸ್ತ್ರೀಯ ಸಂಗೀತ ಕೇಳೋದು, ಮ್ಯೂಸಿಕ್ ಕೇಳೋದು, ಅಥವಾ ಸುಮ್ಮನೆ ನೀವು ಯಾವ ಸ್ಟೇಜ್ಗೆ ಹೋಗಬೇಕಿಲ್ಲ, ಡ್ಯಾನ್ಸ್ ಮಾಡಿ, ಪರವಾಗಿಲ್ಲ. ನಾನು ಜಿಮ್ಮಲ್ಲಿ ನೋಡಬೇಕು ನನ್ನನ್ನು, ಅಯ್ಯೋ ಗುರುಗಳೇ ನೀವೇನ್ರಿ ನೀವು ಹಿಂಗಿರ್ತೀರಾ ಅಂತಾರೆ. ಅಲ್ಲಿ ಹಾಡು ಹಾಕ್ತಾರೆ, ನಾನು ಎಂಜಾಯ್ ಮಾಡ್ತೀನಿ, ಖುಷಿ ಪಡ್ತೀನಿ. ನೀವು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ತೊಡಗಿಸ್ಕೊಳ್ಳದ ಹೊರತು, ಅಯ್ಯೋ ನಾನು ಗುರುನಪ್ಪ, ತುಂಬ ಸೀರಿಯಸ್ ಆಗಿರಬೇಕಪ್ಪ, ಜನ ನನ್ನೊಂದು ದೇವ್ರ ಥರ ಅಥವಾ ಗುರುಗಳ ಥರ ನೋಡ್ತಾರೆ, ಇಲ್ಲ. ನನ್ನನ್ನು ಅಲ್ಲಿ ನೇರವಾಗಿ ನೋಡಿಬಿಟ್ರೆ ಇವನು ಯಾವ ಸೀಮೆ ಗುರುವೂ ಬೇಕು. ನಾನು ಹಾಗೆ ಖುಷಿಯಾಗೇ ಇರ್ತೀನಿ, ಯಾರ ಜೊತೆ ಮಾತಾಡ್ಲಿಕ್ಕೆ ಹೋಗಲ್ಲ, ಬಟ್ ಹಾಡು ಎಂಜಾಯ್ ಮಾಡ್ತೀನಿ, ಹಾಡು ಹೇಳ್ತೀನಿ. ಯಾಕಂದರೆ ನಾನು ಆ ಸಮಯದಲ್ಲಿ ಮೌನವಾಗಿದ್ದರೆ ನನ್ನ ತಲೆಗೆ ಏನೇನೋ ಬರ್ಬೋದು, ನಾನು ತೊಡಗಿಸ್ಕೊಳ್ಬೇಕು ಬೇರೆ ವಿಚಾರದಲ್ಲಿ, ಅನಿವಾರ್ಯ ಅದು. ಹಾಗಾಗಿ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ನಮ್ಮ ದೈನಂದಿನ ಚಟುವಟಿಕೆಯನ್ನು ಗಮನಿಸಿದಾಗ ಇಂದ 1000 ಉದಾಹರಣೆಗಳು ಸಿಗ್ತವೆ. ನಾವು ಬೇಡದೇ ಇರೋದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ತೀವಿ. ಅಯ್ಯೋ ನಮ್ಮ ಸೊಸೆ ಹಿಂಗೆ ಮಾಡಿದ್ಲು, ನಮ್ಮ ಮಗ ಹಿಂಗೆ ಮಾಡ್ದ, ಅಥವಾ ನಮ್ಮ ಸ್ನೇಹಿತರು ಹಿಂಗೆ ಮಾಡಿದ್ರು, ಅಥವಾ ನಮ್ಮ ಅವ್ರು ಹಿಂಗೆ ಮಾಡಿದ್ರು. ಹೌದು, ನಿಮಗಲ್ಲಿ ನಿಮ್ಮ ಅಂತರಂಗಕ್ಕೆ ಏನೋ ನೋವು ಆಗಿರ್ಬೋದು, ಆದರೆ ನೀವು ಕೃಷ್ಣನ ಸಹಾಯವನ್ನು ತಗೊಂಡು ಅವನ ಮಾತಿನಂತೆ ಬೇಡದಿರೋ ಕೆಲವು ವಿಚಾರಗಳನ್ನು ಅವಾಯ್ಡ್ ಮಾಡಿದ್ರೆ ಸಾಕು, ನಿಮ್ಮ ಬದುಕು ಬಂಗಾರವಾಗುತ್ತೆ ಅಲ್ವಾ? ಕೆಟ್ಟದ್ದನ್ನು ತುಂಬಿಕೊಳ್ಳೋದಕ್ಕಿಂತ ಖಾಲಿ ಇರಿ, ತೊಂದರೆ ಇಲ್ಲ. ಅದ್ಭುತವಾದದ್ದನ್ನು ತುಂಬಿಕೊಂಡಿಲ್ಲ ಅನ್ನೋ ದುಃಖ ಬೇಡ. ಖಾಲಿ ಇದ್ದರೂ ಅದೇ ಅದ್ಭುತವೇ, ಆದರೆ ಕೆಟ್ಟದ್ದನ್ನು ತುಂಬಿಕೊಳ್ಳೋದು ದುರಾದೃಷ್ಟ. ಹೀಗೆ ನಮ್ಮ ದಿನದ ಚಟುವಟಿಕೆಯನ್ನು ಗಮನಿಸಿದ್ರೆ ನಿಮಗೆ ಅನೇಕ ಉತ್ತರಗಳು ಸಿಗ್ತವೆ. ಹೌದಾ, ನಾನು ಬೇಡದೇ ಇರೋ ವಿಚಾರಗಳು, ನನಗೆ ಒಳ್ಳೆ ಒಂದು ಕೆಟ್ಟ ಮಾತಾಡಿದ್ರೆ ಏನಪ್ಪ ಹಂಗೆಲ್ಲ ಮಾತಾಡಬಾರ್ದು ಅಂತ ಹೇಳೋ ಒಬ್ಬ ಸ್ನೇಹಿತ ಇಲ್ಲ ಅಂದರೆ ನಮ್ಮ ಜೀವನ ದುರಂತ ಅದು. ಏನೋ ಒಂದು ಕೆಟ್ಟ ಪದ ಬಳಸಿದ್ರು, ಆಗ ಮೈಂಡ್ ಯುವರ್ ಲ್ಯಾಂಗ್ವೇಜ್, ಏನಪ್ಪ ನೀನು ಹಂಗೆ ಮಾತಾಡ್ತೀಯಾ ಅಂತ ಹೇಳೋ ಒಬ್ಬ ಫ್ರೆಂಡ್ ಇಲ್ಲ ಅಂದಾಗ, ಏನೋ ಒಂದು ಕೆಟ್ಟದ್ದು ಮಾತಾಡಿದಾಗ ಅವನು ಅದಕ್ಕೆ 3 ಸೇರಿಸಿ ಇನ್ನೂ 3 ಕೆಟ್ಟದ್ದು ಮಾತಾಡೋ ಸ್ನೇಹಿತಿದ್ರೆ ಅವನು ಕೆಟ್ಟ. ಹಂಗೆಲ್ಲ ಮಾತಾಡಬಾರ್ದು, ಎಲ್ಲದಕ್ಕೊಂದು ಮಿತಿ ಇರಬೇಕು ಅಂತ ಹೇಳೋ ಸ್ನೇಹಿತರು ನಮ್ಮ ಬದುಕಲ್ಲಿ ಇರಬೇಕು ಅಂತ ಒಬ್ಬ ಸಜ್ಜನನ ಸಹವಾಸ ಮಾಡುವುದಿದೆಯಲ್ಲ, ಅದು ನಮ್ಮ ಮನಸ್ಸಿನ ಪರಿಶುದ್ಧತೆಗೆ ಸಹಾಯ ಮಾಡುತ್ತೆ ಅಲ್ವಾ? ಹೀಗೆ ಮನಸ್ಸು ತನಗೆ ತಿಳಿಯದ ವಿಷಯದ ಹತ್ರ ಗಮನ ಕೊಡುವುದಿಲ್ಲ. ಈಗ ಮನಸ್ಸಿಂದ ಒಂದು ಬುದ್ಧಿ ಇದೆ, ನೀವು ಅದನ್ನು ಸರಿಯಾಗಿ, ಮನಸ್ಸಿನ ಒಂದು ವರ್ತನೆ ಇದೆ, ಏನಂದರೆ
ಅದಕ್ಕೆ ಯಾವುದು ಪರಿಚಯ ಇಲ್ಲವೋ ಅದ್ರ ಕಡೆ ಅದು ಗಮನ ಕೊಡಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ರಷ್ಯಾದಲ್ಲಿರೋ ಯಾವುದೊಂದು ಫೇಮಸ್ ತಿಂಡಿ ಅದ್ರ ಬಗ್ಗೆ ನಿಮ್ಮ ಹತ್ರ ಬಂದು ನಾನು ಹೊಗಳಿದೆ ನಿಮಗೆ ಆಸಕ್ತಿನೇ ಬರುತ್ತಿಲ್ಲ. ಯಾಕೆ? ನೀವು ಅದನ್ನು ನೋಡಿಲ್ಲ, ತಿಂದಿಲ್ಲ, ಮೂಸಿಲ್ಲ, ಏನೂ ಮಾಡಿಲ್ಲ, ನಿಮ್ಗೆ ಆಸಕ್ತಿ ಬರಲ್ಲ. ಹಂಗೆ ನಿಮ್ಮ ಮನಸ್ಸಿಗೆ ಅಂದರೆ ನಿಮ್ಮ ಮನಸ್ಸಿಗೆ ಅದು ತಿಳಿಯದ ವಿಷಯ ಏನಾದರೂ ಇದ್ದರೆ ಆ ಕಡೆ ಗಮನ ಹೋಗೋದಿಲ್ಲ. ಆದರೆ ಒಮ್ಮೆ ರುಚಿ ನೋಡಿ ತಂದುಕೊಳ್ಳಿ, ಅದು ನಿಮ್ಮನ್ನು ಬಿಡಲ್ಲ. ಉದಾಹರಣೆಗೆ ಯಾರೊಬ್ಬ ಎಣ್ಣೆ ಕುಡಿ ಅಂದರೆ ಎಣ್ಣೆ ಅಂತ ಬಳುತ್ತೋ ಯಪ್ಪ ಆಯಿತು, ಮದ್ಯ ಸೇವನೆ. ನಾನು ನಿಮ್ಮ ಹಳ್ಳಿ ಕಡೆಯವನ್ನೆಲ್ಲವೇ ಬಂದುಬಿಡುತ್ತೆ. ಮದ್ಯ ಸೇವನೆ ಅಥವಾ ಯಾವತ್ತು ಆ ಎಣ್ಣೆಯನ್ನು ಕುಡಿದೇ ಇರೋನು ಅಯ್ಯೋ ಎಣ್ಣೆ ಕಟ್ರೆ ನನಗೆ ಅಸಹ್ಯ ಕಣಪ್ಪ ಅಂತಾನೆ. ಏನೋ ಒಮ್ಮೆ ಒಂದು ದಿವಸ ಫ್ರೆಂಡ್ ಬರ್ತಡೇ ತುಂಬ ಒತ್ತಾಯ ಮಾಡ್ದ ಅಂತ ಒಂಚೂರು ಎಣ್ಣೆ ಕುಡ್ದ, ಮದ್ಯವನ್ನು ಸೇವನೆ ಮಾಡ್ದ. ನಮ್ಮ ಮನಸ್ಸಿಗೆ ಅದ್ರ ಪರಿಚಯ ಅಂತೂ ಆಯಿತು ಅಲ್ವಾ? ಅವನಿಗೆ ಪರಿಚಯ ಆಯಿತು, ಓಹೋ ಎಣ್ಣೆ ಹೆಂಗಿರುತ್ತೆ. ಅವನ ಮನಸ್ಸಿಗಲ್ಲ, ನಾಲಿಗೆಗೂ ಪರಿಚಯ ಆಯಿತು, ಅದು ಬೇರೆ ವಿಚಾರ. ಹಾಗೆ ಮನಸ್ಸಿಗೆ ಪರಿಚಯ ಮಾಡಿದಾಗ ಮತ್ತು ಮನಸ್ಸು ಹೇಳುತ್ತೆ, ಹೆಂಗೋ ಒಂದು ದಿವ್ಸ ಕುಡಿದ್ಬಿಟ್ಟಿದೆಯಾ, ಇನ್ನೂ ಒಮ್ಮೆ ಕುಡಿದ್ರೆ ಏನಾಗಲ್ಲ, ಕುಡಿ 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 ತಗೋ. ನಾಳೆಯಿಂದ ಫ್ರೆಂಡ್ ಕರ್ಕೊಂಡು ಇವನೇ ಹೋಯ್ತಾನೆ ಭಾರತಕ್ಕೆ. ಅಂದರೆ ಇಲ್ಲಿವರೆಗೂ ನಿನ್ನ ನಾಲಿಗೆಗೆ, ನಿನ್ನ ಇಂದ್ರಿಯಕ್ಕೆ ಅದನ್ನು ಪರಿಚಯ ಮಾಡಿಕೊಟ್ಟಿರಲಿಲ್ಲ, ನಿನ್ನ ಮನಸ್ಸು ಆ ಕಡೆ ಹರಿದಿರಲಿಲ್ಲ, ಟೇಸ್ಟ್ ನೋಡಿರಲಿಲ್ಲ, ನೀನು ಸುಮ್ಮನೆ ಇದ್ದೆ, ನಂಗೆ ಅದು ಅಸಹ್ಯ ಕಣಪ್ಪ. ಆದರೆ ಯಾವುದೋ ದುಃಖದ ಸಮಯದಲ್ಲೂ ಫ್ರೆಂಡ್ಸ್ ಒತ್ತಾಯ ಮಾಡಿದ್ರು ಅಂತ ಕುಡಿದ್ಬಿಟ್ಟೆ. ಆಮೇಲೆ ನಾವೇ ಅದನ್ನು ಹುಡುಕೊಂಡು ಹೋಗ್ತೀವಿ. ಮನಸ್ಸು ಹೇಳುತ್ತೆ, ಅಯ್ಯೋ ಒಂದೇ ಸತಿ ಕುಡಿದಿದೆಯಾ, ಇನ್ನೇನು ಇನ್ನೊಂದು ಸತಿ ಕುಡಿಯತ್ತಾಗೆ ಅಂತ. ಹೀಗೆ ಇನ್ನೊಂದು ಸಾರಿ ಕುಡಿದು ಮುಂದೆ ಏನಾಗುತ್ತೆ ಅದನ್ನು ನಾನು ಹೇಳೋದೇ ಬೇಡ, ನೆನಪು ಮಾಡ್ಕೊಳ್ಳಿ. ಅವನು ಚರಂಡಿನೇ ಅವನ ಮನೆ ಆಗಿಬಿಡುತ್ತೆ. ಇದರ ಪರಿಣಾಮ ಏನು ಅಂತ ಬಿಡಿಸೇನು ಹೇಳೋದು ಬೇಡ. ಮದ್ಯಪಾನ ಮಾಡುವ ಯಾವುದೇ ಮನುಷ್ಯನ ಹೆಂಡತಿ ಮಕ್ಕಳು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ದೊಡ್ಡವರು ಮಾತು ಹೇಳ್ತಾರೆ. ಪರವಾಗಿಲ್ಲ, ಅಷ್ಟೇನು ಆದಾಯವಿಲ್ಲದ ಹುಡುಗನನ್ನು ಸ್ವೀಕರಿಸಿ, ಆದರೆ ದುಶ್ಚಟ ಇರುವ ಹುಡುಗ ಅವನೆಂಥ ಸುರಸುಂದರಾಂಗ ಆಗಿದ್ರು, ಅವನೆಂಥ ದೊಡ್ಡ ದುಡ್ಡಿರೋ ಮನೆಯಿಂದ ಬಂದಿದ್ರು, ದುಷ್ಟ ಚಟಗಳನ್ನು ಹೊಂದಿರುವ ಹುಡುಗ ಯಾವಾಗಲೂ ನಿಮ್ಮ ಬದುಕಿಗೆ ಶಾಪ. ಇದು ಒಂದು. ಅಂದರೆ ನಮ್ಮ ಮನಸ್ಸಿಗೆ ಪರಿಚಯ ಮಾಡಿಕೊಡದ ಹೊರತು ಮನಸ್ಸು ಹಠ ಮಾಡೋದಿಲ್ಲ. ಹೌದಾ? ನನಗೆ ಯಾವುದೋ ಒಂದು ಹುಡುಗಿ ಇಷ್ಟ ಆಯಿತು, ಅಯ್ಯೋ ನನಗೆ ಅವಳನ್ನ ಕಂಡ್ರೆ ಭಾಳ ಪ್ರೀತಿನಪ್ಪ ಅಂತ ಇವನು ಯಾಕೆ ಅನ್ನಿಸ್ತು? ಇವನು ನೋಡ್ದ, ಒಂದೆರಡು ಮಾತಾಡ್ದ, ಒಂಚೂರು ಪರಿಚಯ ಇತ್ತು, ಅದಕ್ಕೆ ಇವನ ಮನಸ್ಸಿಗೆ ಹಂಗೆಲ್ಲ ಅನ್ನಿಸ್ತಾ ಇದೆ. ಅದರ ಹೊರತು ಎಲ್ಲೋ ಇರೋ ಯಾವುದೋ ಸುಂದರವಾದ ಹುಡುಗಿ ಕೂಡ ನನಗೆ ಮನಸ್ಸನ್ನು ಕದಲೋದಕ್ಕೆ ಬಿಡುವುದಿಲ್ಲ. ಯಾಕೆ? ನಾನು ಅವಳು ನೋಡಿರ್ಬೋದು, ಬಟ್ ನನಗೆ ಯಾವುದೇ ಪರಿಚಯ ಇಲ್ಲ, ನಾನು ಮಾತಾಡಿಸಿಲ್ಲ, ನನಗೆ ಅದ್ರ ಮೇಲೆ ಆಸೆ ಇಲ್ಲ, ಅಥವಾ ನನಗೆ ಅದು ಯಾವುದೇ ಮಮಕಾರವಿಲ್ಲ ಅಂದರೆ ನನಗೆ ಆಸೆ ಬರಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸು ಯಾವುದ್ಯಾವ್ದ್ರ ಕುರಿತು ಒದ್ದಾಡ್ತಿದೆ ಅಂದರೆ ನೀವು ಈಗ ಆಲ್ರೆಡಿ ಯಾವುದನ್ನು ಪರಿಚಯ ಮಾಡಿಕೊಟ್ಟಿದ್ದೀರೋ ಅದ್ರ ಬಗ್ಗೆ. ಅಯ್ಯೋ ನನ್ನ ಹುಡುಗಿ ಬಿಟ್ಟು ಹೋದ್ಲು, ನಾನು ಸಾಯ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಇವನ ಮನಸ್ಸು ಸಾಯೋದ್ರ ಕಡೆ ಯಾಕೆ ಯೋಚಿಸ್ತಾ ಇದೆ ಅಂದರೆ ಆ ಹುಡುಗಿ ಬಗ್ಗೆ ಇವನಿಗೆ ಅನೇಕ ನೆನಪುಗಳಿದ್ದಾವೆ. ಆ ಹುಡುಗಿ ಅಪರಿಚಿತಳಾಗಿದ್ದರೆ ಇವನು ಅಳ್ತಿರ್ಲಿಲ್ಲ. ಹಾಗಾಗಿ ನಾನು ಹೇಳ್ತೀನಿ, ನೀವು ಓಕೆ ಇಲ್ಲಿವರೆಗೂ ಏನು ಬದುಕೊಂಡು ಬಂದಿದ್ದೀರಿ ಫೈನ್, ಬಟ್ ನಿಮ್ಮ ಮನಸ್ಸನ್ನು ಕೆಟ್ಟ ವಿಚಾರಗಳ ಕಡೆ ಬಿಡಲೇಬೇಡಿ. ಕಾಫಿ ಟೀ ಕುಡಿಯೋದನ್ನು ನಿಲ್ಲಿಸಿ, ಏನು ತೊಂದರೆ ಇಲ್ಲ. ಅಯ್ಯೋ ಅದನ್ನ ಬಿಟ್ಬಿಟ್ರೆ ನಾವು 100 ವರ್ಷ ಬದುಕ್ತೀವ ಗೊತ್ತಿಲ್ಲ. ಕಾಫಿ ಟೀ ಕುಡಿದವನು 100 ವರ್ಷ ಬದುಕ್ಬೋದು, ತುಂಬ ಶಿಸ್ತಾಗಿ ಬದುಕೋನು 20 ವರ್ಷಕ್ಕೆ 30 ವರ್ಷಕ್ಕೆ 50 ವರ್ಷಕ್ಕೆ ಹೋಗ್ಬೋದು. ಆದರೆ ವಿಷಯ ಎಷ್ಟು ವರ್ಷ ಬದುಕಿದ್ವಿ ಅನ್ನೋದಲ್ಲ, ಹೇಗೆ ಬದುಕಿದ್ವಿ ಅನ್ನೋದು. ಅಯ್ಯೋ ಸ್ವಾಮಿ ಬಂದ್ರಿ, ಸರ್ಕಾರದವ್ರು ಅಕ್ಕಿ ಕೊಡ್ತಾರೆ, ಅಲ್ಲಿ ಎಲ್ಲೋ 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ದಿವಸ ಕೂಲಿ ಮಾಡ್ಕೊಂಡು ಹೆಂಗೋ ನಮ್ಮ ಪಾಡಿ ಬದುಕೋಣ, ಒಂದು ಗೊತ್ತು ಗುರಿ ಏನೋ ಸಾಧಿಸಬೇಕು, ಇದೆಲ್ಲ ಇಟ್ಕೊಂಡು ಏನು ಪ್ರಯೋಜನ, ಇರೋದೊಂದು ಜೀವನ ಅಂದ್ಕೊಂಡು ಇರೋಕ್ಕಾಗಲ್ಲ. ಅಯ್ಯೋ ಹೆಂಗೋ ಜೀವನ ನಡೆಯುತ್ತೆ ಅನ್ನೋಕ್ಕಾಗಲ್ಲ. ಹಿಂಗೇ ಆಗಬೇಕು, ಹೀಗೇ ಬದುಕಬೇಕು ಅನ್ನೋ ಹಠ ಇರಬೇಕು ನಮಗೆ. ಎಷ್ಟು ವರ್ಷ ಬದುಕಿದ್ವಿ ಅನ್ನೋದಕ್ಕಿಂತ ಹೇಗೆ ಬದುಕಿದ್ವಿ, ಆ ಬದುಕಿದ್ದಷ್ಟು ಸಮಯ ಹೇಗೆ ತೃಪ್ತಿಯಿಂದ ಒಂದು ಸಾಧನೆಯ ಕನಸು ಹೊತ್ತು ಬದುಕಬೇಕು. ಪರವಾಗಿಲ್ಲ, ಒಂದು ಗೊತ್ತು ಗುರಿ ಇರಬೇಕು. ಇದು ಯಾವುದೂ ಇಲ್ಲದ ಬದುಕು ಶವಕ್ಕಿಂತ ಬೇರೇನೂ ಅಲ್ಲ. ಹೀಗೆ ನಿಮ್ಮ ಮನಸ್ಸಿಗೆ ಏನನ್ನಾದರೂ ಪರಿಚಯ ಮಾಡಿಕೊಡೋಕ್ಕಿಂತ ಮುಂಚೆ ಕೃಷ್ಣನ ಈ ಮಾತನ್ನು ನೀವು ನೆನಪಿಟ್ಟುಕೊಳ್ಳಿ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದೇ ವಿಚಾರ, ಇದೇ ಶ್ಲೋಕ ಮತ್ತೆ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಸುಪ್ರೀತಾ ಅವರೇ ಮತ್ತೊಮ್ಮೆ ಬಂದಿದ್ದೀರಿ, ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಕವಿತಾ ಅವರೇ, ಲತಾ ಅವರೇ, ಗುರಣ್ಣ ಅವರೇ, ಜಯಶ್ರೀ ಅವರೇ ನಮಸ್ತೆ ಅಮ್ಮ, ಎಲ್ರಿಗೂ ಒಳ್ಳೆಯದಾಗಲಿ.